ಬರ್ರಿ ಗಾಡಿ ನೋಡಿ, ಗಾಡಿ ಇಷ್ಟ ಆಗಿದೆ ಮಾತಾಡೋಣ, ಕಷ್ಟ ಆಗಿದ್ದ ಬೇರೆ ಗಾಡಿ ತರ್ಸೋಣ, ಅದು ಇಷ್ಟ ಆಗಿಲ್ಲ ಅಂದ್ರೆ ಸರ್ ಏನಿಲ್ಲ, ಅವ್ರಿಗೆ ಒಂದು ಟೀ ಕೊಡಿಸ್ಬಿಟ್ಟು ನಾವು ಕಳಿಸ್ಬಿಟ್ಟು. ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್? ಇದು ಬಂದು 180 ಹೇಳ್ತಾ ಇದೀನಿ ಸರ್. ಇದಕ್ಕೆ ನಿಮ್ಗೆ ಏನಿಲ್ಲ ಸರ್, ಬರೀ ತಗೊಂಡೋಗಿ ಓಡಿಸಿ ಅಷ್ಟೇ ಸರ್. ಇದು ಬೆಲೆ ಬಂದು 1.5 ಹೇಳ್ತಾ ಇದೀನಿ ಸರ್. 1,05,000 ರೂಪಾಯಿ. ನಿಮ್ ಚಾನೆಲ್ ನಿಂದ ಬಂದ್ರೆ ಸರ್ ನೆಗೆಶಿಬಲ್ ಮಾಡ್ಕೊಳ್ಳೋ ಜವಾಬ್ದಾರಿ, ಇದ್ರಲ್ಲೂ ನೆಗೆಶಿಬಲ್ ಮಾಡಿಸ್ಕೊಡ್ತೀನಿ. R1 ನಿಮ್ಗೆ RC ಇಂದ ಹಿಡಿದು ಬುಲೆಟ್ 17 ಮಾಡಲ್ ಬುಲೆಟ್ RS ಇಷ್ಟವರೆಗೂ ಯಾರು ಹೇಳಲ್ಲ ಸರ್, ಗ್ಯಾರಂಟಿ. ಶೋರೂಮ್ ಹಿಸ್ಟ್ರಿ ಇರುತ್ತೆ, ಶೋರೂಮ್ ಹಿಸ್ಟ್ರಿ ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಬಂದು ದುಡ್ಡು ಎಣಿಸಿ. 1,65,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. ತಗೊಳ್ಳೋ ದುಡ್ಡಿಗೆ ಒಂದು ಆರಾಮಾಗಿ ಬರೋದು. R15 22 ಮಾಡಲು ಸರ್ ಇದು. ನಿಮ್ ಚಾನೆಲ್ ನಿಂದ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಬಂದ್ರೆ ನೆಗೆಶಿಬಲ್ ಮಾಡಿಸ್ಕೊಡ್ತೀನಿ. ಫಸ್ಟ್ ಅವರು ಟೆಸ್ಟ್ ಡ್ರೈವಿಂಗ್ ತಗೊಳ್ಳಿ, ಅವ್ರ ಮನ್ಸಿಗೆ ಸಮಾಧಾನ ಆಗ್ಲಿ, ಆಮೇಲೆ ಕುತ್ಕೊಂಡು ಮಾತಾಡ್ಲಿ ಸರ್. 60,000 ರೂಪಾಯಿ ಹೇಳ್ತಾ ಇದ್ದೀವಿ ಸರ್. ನಿಮ್ ಚಾನೆಲ್ ನಿಂದ ಬಂದ್ರೆ ನೆಗೆಶಿಬಲ್ ನಾವು ಮಾಡಿಸ್ಕೊಡ್ತೀವಿ ಸರ್. ಇದು RX ಬಂದು 2000 ಮಾಡಲು, ಇನ್ನೂವರೆಗೂ ಸಿಂಗಲ್ ಹ್ಯಾಂಡ್ ಯೂಸಿಂಗ್ ಸರ್. ಇದು FC ಎಲ್ಲ ರನ್ನಿಂಗ್ ಇದೆ. ಇದು ಬೆಲೆ ಬಂದು 2 lakhs ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಶಿಬಲ್ ಮಾಡಿಸ್ಕೊಡ್ತೀವಿ. ವೀಕ್ಷಕರೇ, ಸುಮಾರು ಜನ RX ಬೇಕು, RX ವಿಡಿಯೋ ಮಾಡಿ RX ಬಗ್ಗೆ ತಿಳ್ಕೊಬೇಕು ಅಂತಿದ್ರು, ಅವ್ರಿಗೂ ಕೂಡ, ಹಾಗೂ RX ತಗೋಬೇಕು ಅನ್ನೋರ್ಗೂ ಕೂಡ ಶೇರ್ ಮಾಡಿ. ವೀಕ್ಷಕರ ನಮಸ್ಕಾರ. ಇವತ್ತು ವಿವಿಪುರಂನ ZA ಮೋಟಾರ್ಸ್ ಗೆ ಬಂದಿದ್ದೀವಿ. ಇಲ್ಲಿ ಬೈಕ್ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇದ್ರ ಲೊಕೇಶನ್ ಎಲ್ಲಿದೆ, ಹಾಗೂ ಮೈಲೇಜ್ ಬೈಕ್ಗಳು ಇದೆ, ಹಾಗೂ ಇಲ್ಲಿ ನೋಡ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್ಸ್ ಇದೆ, NS ಇದೆ, ಹಾಗೂ KTM ಇದೆ. ಎಲ್ಲಾ ತರದ ಬೈಕ್ ಅನ್ನು ಇನ್ ಡೀಟೈಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೂ ಇಲ್ಲಿ ನಾವು ಓನರ್ ಪರಿಚಯ ಮಾಡ್ಕೊಡ್ತೀನಿ, ಹಾಗೂ ಡಿಸ್ಪ್ಲೇ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಒಂದ್ ವೇಳೆ ನಂಬರ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ನಿಮ್ಮ ಕಮೆಂಟ್ಗಳು, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಹಾಗೂ ಲೈಕ್ ಮಾಡಿ. ಯಾರಾದ್ರೂ ಗಾಡಿ ತಗೋಬೇಕು ಅನ್ನೋರ್ಗೆ ಶೇರ್ ಮಾಡಿ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ. ಎಂದಿನಂತೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಇವಾಗ ZA ಮೋಟಾರ್ಸ್ ವಿವಿಪುರಂ ಬಂದಿದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಇವಾಗ. RX ಇಂದ ಸ್ಟಾರ್ಟ್ ಮಾಡೋಣ ಬರ್ರಿ ಸರ್. ಅದ್ರ ಬಗ್ಗೆ ನೋಡಿ, ಗಾಡಿ ಹೆಂಗಿದೆ ಅಂತಾನು ಒಂದ್ಸತಿ ನೋಡ್ಕೊಂಡ್ಬಿಡಿ. ಅದ್ ಬಗ್ಗೆ ನಾನು ನಿಮ್ಗೆ ಬಯೋಡೇಟಾ ಎಲ್ಲ ಹೇಳ್ತೀನಿ, ಬಯೋಡೇಟಾ. ಸೊ ವೀಕ್ಷಕರೇ, ಸುಮಾರು ಜನ RX ಬೇಕು, RX ವಿಡಿಯೋ ಮಾಡಿ RX ಬಗ್ಗೆ ತಿಳ್ಕೊಬೇಕು ಅಂತಿದ್ರು, ಅವ್ರಿಗೂ ಕೂಡ, ಹಾಗೂ RX ತಗೋಬೇಕು ಅನ್ನೋರ್ಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸ್ಟಾಕ್ ಅಲ್ಲಿ ಇರೋದು ಗಾಡಿ, ಫುಲ್ ಸ್ಟಾಕ್ ಅಲ್ಲಿ ಇರೋದು, ಇನ್ನೂವರೆಗೂ ಎಲ್ಲ ಒರಿಜಿನಲ್ ಪಾರ್ಟ್ಸ್ ಇರೋದು ಇದರಲ್ಲಿ. ಶೋರೂಮ್ ಅಲ್ಲಿ ಏನೇನ್ ಪಾರ್ಟ್ಸ್ ಬಂದಿದೆ ಶೋರೂಮ್ ಇಂದ, ಅದೇ ಪಾರ್ಟ್ಸ್ ಇನ್ನೂವರೆಗೂ ಇರೋದು ಗಾಡಿನಲ್ಲಿ. ನೋಡಿ, ನೀವು ಕಂಡೀಷನ್ ಹೆಂಗಿದೆ ಅಂತಾನು ಚೆಕ್ ಮಾಡ್ಬೋದು. ಇನ್ನೂವರೆಗೂ ಒರಿಜಿನಲ್, ರೀಪೈಂಟ್ ಗಿಂಪೈಂಟ್ ಏನಿಲ್ಲ ಗಾಡಿ. ಒಂದ್ ವೇಳೆ RX ತಗೋಬೇಕು ಅಂತ, ಯಾವ್ದೇ ಬೈಕ್ ತಗೋಬೇಕು ಅಂತ ಬಂದ್ರೆ ಅವ್ರಿಗೆ ಟೆಸ್ಟ್ ಡ್ರೈವ್ ಕೊಡ್ತೀರಾ? ಹಾ ಸರ್, ಫಸ್ಟ್ ಅವ್ರಿಗೆ ಟೆಸ್ಟ್ ಡ್ರೈವಿಂಗ್ ಕೊಡ್ತೀವಿ. ಅವ್ರ ಮನ್ಸಿಗೆ ಸಮಾಧಾನ ಆದ್ರೆ ನಾವು ಕುತ್ಕೊಂಡು ವ್ಯಾಪಾರ ಮಾಡೋದು. ಟೆಸ್ಟ್ ಡ್ರೈವ್ ತಗೋತಾರೆ, ಅವ್ರಿಗೆ ಇಷ್ಟ ಆಗಿಲ್ಲ ಹೋಗ್ಬಿಡ್ತಾರೆ. ಇಷ್ಟ ಆಗಿಲ್ಲ ಅಂದ್ರೆ ಬೈತಾರ, ಇದ್ ಮಾಡ್ತಾರಂತ ಸರ್. ಇಲ್ಲಿ ಹಂಗ್ ನಡೆಯಲ್ಲ. ಅವ್ರು ಬಂದು ಗಾಡಿ ಟೆಸ್ಟ್ ಡ್ರೈವಿಂಗ್ ನೋಡ್ಲಿ, ಗಾಡಿ ಇಷ್ಟ ಆಗಿದ್ಯಾ ಕುತ್ಕೊಂಡು ಮಾತಾಡ್ಲಿ, ಆಗಿಲ್ಲ ಅಂದ್ರೆ ಇನ್ನೂ ಬೇರೆ ಗಾಡಿ ತರ್ಸೋಣ. ಆ ತರ ಏನಾದ್ರು ಇದ್ರೆ ಅವರು ಮೂರ್ತಿ ಟಾಕ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಮುಖಾಂತರ ಮಾಡ್ಬೋದು ಅವರು. ಓಕೆ ಸರ್, ಇವಾಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ನಮ್ಮಿಂದ ಬಂದು 25,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಿಮ್ಗೆ ಒಳ್ಳೆ ಮೈಲೇಜ್ ಬೈಕ್ ಇಂದ ನೋಡ್ಕೊಳ್ಳಿ. CT 100 ಇಂದ ಹಿಡಿದು ನಿಮ್ಗೆ ಅವೆಂಜರ್ ವರ್ಗು ಇದನ್ನು ಮೈಲೇಜ್. ನೆಕ್ಸ್ಟ್ ಬಂದು ಪ್ರೀಮಿಯಂ ಬೈಕ್ಸ್, ಎಲ್ಲ ಸ್ಪೋರ್ಟ್ಸ್ ಲಾಂಗ್ ಜರ್ನಿಗೆ ಹೋಗ್ತಿರಲ್ಲ, ಇದೆಲ್ಲ ಪ್ರೀಮಿಯಂ ಬೈಕ್ಸ್. ಅವ್ರಿಗೆ ನೋಡ್ಕೊಳ್ಬಹುದು ಹೆಂಗಿದೆ ಅಂತ ಎಲ್ಲ. ಓಕೆ. ಸೊ ವೀಕ್ಷಕರೇ, ಇದನ್ನ 2 ವಿಡಿಯೋಗಳಾಗಿ ನಿಮ್ಗೆ ಮಾಡಿರ್ತೀನಿ. ಒಂದು ನಿಮ್ಗೆ ಮೈಲೇಜ್ ಬೈಕ್ ಬರೀ 25, 30, 40, 50 ಸಾವಿರ ನೋಡ್ತಾ ಇರೋರಿಗೆ, ಹಾಗೂ ಏನಾದ್ರು ನೀವು ಒಂದ್ 40-50 ಸಾವಿರ ಮೇಲೆ 1 ಲಕ್ಷ 2 ಲಕ್ಷ ಅದು ಸಪರೇಟ್ ವಿಡಿಯೋ ಮಾಡಿರ್ತೀನಿ. ಒಂದ್ ವೇಳೆ ಆ ವಿಡಿಯೋ ಲಿಂಕ್ ಆಗಿಲ್ಲ ಅಂದ್ರೆ, ಎಡಿಟ್ ಆಗಿರಲ್ಲ, ನಮ್ಮ ಚಾನಲ್ ವಿಸಿಟ್ ಮಾಡೋ ಮುಖಾಂತರ ವಿಡಿಯೋಸ್ ಅಲ್ಲಿ ಇರುತ್ತೆ, ನೋಡ್ಕೋಬಹುದು. ಹಾಗೂ ಫುಲ್ ವಿಡಿಯೋನು ಹಾಕಿರ್ತೀನಿ. ಸುಮಾರು ಒಂದು 15 ದಿನ ಆದ್ಮೇಲೆ 2 ಮರ್ಜ್ ಮಾಡಿ. ಒಂದ್ ವೇಳೆ ಯಾರಾದ್ರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಪ್ಲೇ ಸ್ಟೋರ್ ಹೋಗಿ ನೋಡ್ಕೋಬಹುದು, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಕೋಬಹುದು ಅಂತ ಹೇಳ್ತಾ, ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ, ಬನ್ನಿ ಸರ್. ಈಗ RX ನೋಡಿದ್ವಿ, ಇದು ಯಾವ ಮಾಡಲ್ ಮತ್ತೆ ಏನ್ ಬೆಲೆ ಸರ್? ಇದು RX ಬಂದು 2000 ಮಾಡಲು, ಇನ್ನೂವರೆಗೂ ಸಿಂಗಲ್ ಹ್ಯಾಂಡ್ ಯೂಸಿಂಗ್ ಸರ್. ಇದು FC ಎಲ್ಲ ರನ್ನಿಂಗ್ ಇದೆ. ಇದು ಬೆಲೆ ಬಂದು 2 lakhs ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಶಿಬಲ್ ಮಾಡಿಸ್ಕೊಡ್ತೀವಿ ಸರ್. ಆದ್ರೆ ಗಾಡಿ ನೀವು ಕಂಡೀಷನ್ ಎಲ್ಲ ಚೆಕ್ ಮಾಡಬಹುದು. FC ಎಲ್ಲ ರನ್ನಿಂಗ್ ಇದೆ ಸರ್. ಬರೋ ತಿಂಗಳು 27, 28 ವರೆಗೂ FC ಇದೆ. ಇದಕ್ಕೆ FC ಫ್ರೆಶ್ ಆಗಿದೆ. ಇನ್ನೂವರೆಗೂ ಸಿಂಗಲ್ ಓನರ್ ಸರ್ ಗಾಡಿ. ನೋಡ್ಬೋದು ಇನ್ನು ಟೈರ್ ಕ್ವಾಲಿಟಿ ಹೆಂಗಿದೆ ಅಂತ. ಟೈರ್ ನೋಡ್ಬೋದು, ಇಂಜಿನ್ ಇರ್ಲಿ ಒಂಚೂರು ರೀಪೈಂಟ್ ಇಲ್ಲ. ಅದು RX ಲವರ್ಸ್ ಎಲ್ಲ ಗೊತ್ತಾಗ್ಬಿಡತ್ತೆ ಗಾಡಿ ಹೆಂಗಿದೆ ಅಂತ. RX ಲವರ್ಸ್ ಹೇಳಕ್ ಆಗಲ್ಲ. ಕಡೆ ಯಾರಾದ್ರೂ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಸರ್, ಕರ್ಕೊಂಡ್ ಬಂದು ಗಾಡಿ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್. ಅಷ್ಟು ನಮ್
ಗ್ಯಾರಂಟಿ ಅವ್ರಿಗೆ. ಸರ್ ಈಗ ಮೈಲೇಜ್ ಬೈಕ್ ಬೇಕು ಅಂತಿದೆ ಸರ್ ನಿಮ್ಗೆ ನೆಕ್ಸ್ಟ್ ಮೈಲೇಜ್ ಬೈಕ್ ಬೇಕಂತಿದ್ದೀರಾ, ನೆಕ್ಸ್ಟ್ ಬಂದು ಸಿಟಿ 100. ಇದೆಲ್ಲದ್ರಿಗಿಂತ ನಿಮ್ಗೆ ಏನಿದ್ರು 65-70 ಮೈಲೇಜ್ ಬರುತ್ತೆ. ಇದು ಮಾಡ್ಲು ಬಂದು 2018 ಸಿಂಗಲ್ ಅಂಡ್ ಯೂಸಿಂಗ್ ಸರ್. ಇದು ನೋಡ್ಬೋದು, ಇದು BS4. ಇದು ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ಕೆಲವ್ರಿಗೆ ಕಿಕ್ ಹೊಡಿಯಕ್ ಆಗಲ್ಲ, ಸಿಟಿ 100 ಬೇಕಂತಾರೆ, ಆದ್ರೆ ಕಿಕ್ ಬೇಡ, ಸೆಲ್ಫ್ ಬೇಕಂತ. ಇದು BS4 ಸೆಲ್ಫ್ ಸ್ಟಾರ್ಟ್ ಇದೆ. ಎಷ್ಟು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದು 52 ಹೇಳ್ತಾ ಇದೀನಿ ಸರ್. 52,000 ರೂಪಾಯಿ ಹೇಳ್ತಾ ಇದೀನಿ ಸರ್. ಓಡಿರೋದು ಜಿನಿ 24,000 ಓಡಿದೆ. 4,000 ಓಡಿದೆ ಸರ್. ಸರ್ ನಮ್ಮ ವೀಕ್ಷಕರು ಬಂದ್ರೆ ಬಂದ್ರೆ ಏನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ನಾವು ಇದ್ ಮಾಡ್ತೀವಿ. ವೀಕ್ಷಕರೇ, ನಮ್ಮ ಕಸ್ಟಮರ್ ಅಂತ ಬಂದ್ರೆ ಒಂದು ಏನು ನಿಮ್ಗೆ ಅಡ್ವಾಂಟೇಜ್ ಅಂದ್ರೆ, ಇಲ್ಲಿ ಟೆಸ್ಟ್ ಡ್ರೈವ್ ಕೊಡೋದಾಗಿರ್ಲಿ ಅಥವಾ ನೀವು ಇಲ್ಲಿ ನೋಡ್ಬಿಟ್ಟು ಕಂಪೇರ್ ಮಾಡೋದಾಗಿರ್ಲಿ, ಒಂದು ಭಯ ಪಡೋ ಅವಶ್ಯಕತೆ ಇರಲ್ಲ, ಏನಿರಲ್ಲ. ಒಂದ್ ವೇಳೆ ಆತರ ಸಂದರ್ಭ ಬಂದಲ್ಲಿ ನಮ್ಗೆ ಕಮೆಂಟ್ ಮಾಡ್ಬೋದು, ನಿಮ್ಮ ಸಬ್ಸ್ಕ್ರೈಬರ್ ನಾವು ಅಲ್ಲಿ ಹೋಗಿದ್ವಿ ಅಂತ, ಅಷ್ಟು ನಾನು ಧೈರ್ಯ ಕೊಡ್ತಾ ಇದ್ದೀನಿ. ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಟಮ್ ನ ಅಂದ್ಬಿಟ್ಟು ಇಲ್ಲಿ ಬರ್ಲಿ ತೋರ್ಸ್ಲಿ ಸರ್ ನಾವ್ ಈ ಚಾನೆಲ್ ಇಂದ ಬಂದಿದೀವಿ ಅಂತ ನಾವು ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ಅವ್ರಿಗೆ. ಫಸ್ಟ್ ಟೆಸ್ಟ್ ಡ್ರೈವಿಂಗ್, ಅದಾದ್ಮೇಲೆ ಕೂತ್ಕೊಂಡು ಅವ್ರು ಮಾತಾಡ್ಲಿ ಸರ್. ಗಾಡಿ ಹೆಂಗಿದೆ ಫಸ್ಟ್ ಅವ್ರ ಬಗ್ಗೆ, ಗಾಡಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾವು ಕೂತ್ಕೊಂಡು ಮಾತಾಡೋಣ. ಸರ್ ನೆಕ್ಸ್ಟ್ ಬಂದು ಅವೆಂಜರ್. ಎಲ್ಲಾರು ಲಾಂಗ್ ಜರ್ನಿಗೋಸ್ಕರ ಅವೆಂಜರ್ ಗಳು ಹುಡುಕ್ತಾ ಇರ್ತಾರೆ. ಇದು ಸರ್ 2019 ಮಾಡ್ಲು, ಡ್ಯೂಯಲ್ ಚಾನೆಲ್ ABS, ಸಿಂಗಲ್ ಡಿಕ್ಸ್ ಬರೋದು. ಇದು ಡ್ಯೂಯಲ್ ABS ನೋಡ್ಬೋದು. ಇಲ್ಲೂ ಫ್ರಂಟ್ ಅಂಡ್ ಬ್ಯಾಕ್ ABS ಬರುತ್ತೆ. ಅದ್ರಲ್ಲೂ ಇದು ಮ್ಯಾಟ್ ಫಿನಿಶಿಂಗ್ ಇದು ಕಲರ್. ಇದು ಸರ್ ಪ್ರೈಸ್ ಬಂದು 80,000 ಹೇಳ್ತಾ ಇದೀವಿ ಸರ್. 80,000 ರೂಪಾಯಿ ಬರೀ ನಿಮ್ ಚಾನೆಲ್ ನಿಂದ ಬಂದ್ರೆ ನೆಗೆಶಿಬಲ್ ಮಾಡ್ಕೊಡ್ತೀವಿ ಸರ್. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ ಬಂದ್ರೆ ನಾವು ನೆಗೆಶಿಬಲ್ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಬಂದು 150cc ಅವೆಂಜರ್. ಅದು ಬಂದು 220, ಇದು ಬಂದು 150. ಕೆಲವರಿಗೂ ಮೈಲೇಜ್ ಬೇಕಂತಾರೆ ಅವೆಂಜರ್ ಅಲ್ಲಿ. ಹೊಸ ಟೈರ್, ಇನ್ನು ಸರ್ ಬ್ರ್ಯಾಂಡ್ ನ್ಯೂ ಟೈರ್. ಫ್ರಂಟ್ ಅಂಡ್ ಬ್ಯಾಕ್ ನೋಡ್ಬೋದು, ಗಾಡಿ ಜಿನಿನ್ ಆಗಿರೋದು. ಒಂಚೂರ್ ಬ್ರಷ್ ಟಚ್ ಅಪ್ ಇರ್ಲಿ ಏನಿಲ್ಲ, ಗಾಡಿ ಒಂದ್ ನೋಡ್ಕೊಂಡ್ಬೋದು ನೀವು. ಫ್ರಂಟ್ ಅಂಡ್ ಬ್ಯಾಕ್ ಅಷ್ಟೇ ಹೊಸ ಟೈರ್. ಸೀಟ್ ಕವರ್ ಇರ್ಲಿ, ಒಂಚೂರ್ ಸ್ಕ್ರಾಚಸ್ ಇರ್ಲಿ ಏನಿಲ್ಲ ಗಾಡಿ ಸರ್. ಇದು 2016 ಮಾಡ್ಲಿದು. ಇದು ನಿಮ್ಗೆ ಬೆಲೆ ಬಂದು 60,000 ಹೇಳ್ತಾರೆ. 60,000 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಶಿಬಲ್ ನಾವು ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಬಂದು ಕ್ರೂಸ್ 2018 ಮಾಡ್ಲು. ಎಲ್ಲಾರು ಅವೆಂಜರ್ ಸ್ಟ್ರೀಟ್ ಬೇಕು, ಅವೆಂಜರ್ 150 ಬೇಕು, ಸ್ಟ್ರೀಟ್ ಬಿಟ್ಟು ಕ್ರೂಸ್ ಗಂತ ಹುಡುಕ್ತಾ ಇರ್ತಾರೆ. ಕ್ರೂಸ್ ಯಾರಿಗೂ ಬೇಗ ಸಿಗಲ್ಲ, ಅವ್ರಿಗೋಸ್ಕರ ಇಲ್ಲಿ ನಿಂತ್ಕೊಂಡಿರೋದು 2018 ಮಾಡ್ಲು ಕ್ರೂಸ್. ಏನ್ ಸರ್ ಹೊಸ ಟೈರ್ ಹಾಕಿ ಹಿಂದೆ ಮುಂದೆ ಎಲ್ಲ? ಸರ್ ಇನ್ನೂವರೆಗೂ ಕಂಪ್ನಿ ಟೈರ್ ಇರೋ ಸರ್ ಇದ್ರಲ್ಲಿ. ಇನ್ನೂವರೆಗೂ ಕಂಪ್ನಿ ಟೈರ್ 18,000 ಓಡಿಸಿರೋ ಗಾಡಿ ಜಿನಿಯನು. ಅದ್ರಲ್ಲೂ ಡಿಜಿಟಲ್ ಮೀಟರ್ ಬರೋದಿದು. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು ಬಂದು 70,000 ಹೇಳ್ತಾ ಇದೀವಿ. 70,000 ರೂಪಾಯಿ ಹೇಳ್ತಾ ಇದೀನಿ ಸರ್. ಯಾವ ಮಾಡಲ್ ಅಂತ ಹೇಳಿ ಸರ್? 2018 ಮಾಡ್ಲು. 18 ಇದು 16, ಇದು 19, ಅದು 18, ಅದು 2000 ಮಾಡ್ಲು. ಓಕೆ, ಸೊ ಇದಾಗಿತ್ತು ವೀಕ್ಷಕರೇ, ಇದು ಮೈಲೇಜ್ ಬೈಕು. ಇವಾಗ ಸ್ಟಾರ್ಟ್ ಮಾಡೋಣ. ಒಂದ್ ವೇಳೆ ಎರಡನೇ ವಿಡಿಯೋದಲ್ಲಿ ನಾನು ಮಾಡಿದ ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಥವಾ ಪ್ಲೇ ಲಿಸ್ಟ್ ಹೋಗಿ ನೋಡ್ಬೋದು ಸರ್. ನೆಕ್ಸ್ಟ್ ಆಕ್ಟಿವಾ ಬೇಕು ಅಂತ ಇರ್ತಾರೆ ಸರ್. ಕೆಲವರಿಗೆ ಆಕ್ಟಿವಾ ಲೋ ಮಾಡ್ಲು ಬೇಕಂತಾರೆ. ಒಂದ್ 25,000 ರೂಪಾಯಿ ಬಜೆಟ್ ಇಟ್ಕೊಂಡ್ ಬರ್ತಾರೆ. ಅವ್ರಿಗೂ ನಾವು ಗಾಡಿ ಕೊಡ್ಸಲ್ಲ ಅಂತ ಯಾವ ಮಾತು ಹೇಳಲ್ಲ. 20,000 ರೂಪಾಯಿ ಇಟ್ಕೊಂಡ್ ಬರ್ಲಿ, 25,000 ರೂಪಾಯಿ ಇಟ್ಕೊಂಡ್ ಬರ್ಲಿ, ನಾವು ಗಾಡಿ ಕೊಡ್ತೀವಿ. ನೆಕ್ಸ್ಟ್ ಅವ್ರಿಗೆ ಮೈಲೇಜ್ ಇನ್ನು ಆಕ್ಟಿವಾ ಲೇಟೆಸ್ಟ್ ವರ್ಷನ್ ಅಲ್ಲಿ ಹೋಗ್ತೀರಾ ಅಂದ್ರೆ 2017 ಮಾಡ್ಲು ಗಾಡಿ ನೋಡ್ಬೋದು ಸರ್. ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್, ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ. ಲೇಡೀಸ್ ಯೂಸ್ ಮಾಡಿರೋದು ಗಾಡಿ. ನೋಡ್ಕೊಳ್ಳಿ ಗಾಡಿ ಹೆಂಗಿದೆ ಅಂತ. ಇನ್ನೂವರೆಗೂ ಟೈರ್ ಇಲ್ಲಿ ಫ್ರೆಶ್, ಫ್ರಂಟ್ ಅಂಡ್ ಬ್ಯಾಕ್ ಟೈರ್ಸ್, ಮೀಟರ್ ಬೋರ್ಡ್, ಮಿರರ್ಸ್, ಫಿಲ್ ಫಿಟ್ಟಿಂಗ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ ಸರ್. ನೀವು ನೋಡ್ಬೋದು, ನೀವು ಇದೀರ ಮುಂದೆ ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ. ಶೋರೂಮ್ ಗಾಡಿ ತರ ಕಾಣ್ತಿದೆ. ಸೊ ವೀಕ್ಷಕರೇ, ನಮ್ಮ ಒಂದು ಪ್ರಯತ್ನ ಏನಂದ್ರೆ, ನಿಮ್ಗೆ ಯಾವ ಶೋರೂಮ್ ಅಲ್ಲಿ ಯಾವ ಗಾಡಿ ಯಾವ ಪ್ರೈಸ್ ಗಿದೆ ಮಾರ್ಕೆಟ್ ಪ್ರೈಸ್ ಅನ್ನೋದು. ನೀವೇನಾದ್ರು ತಗೊಳಂಗಿದ್ರೆ ನಿಮ್ಮ ಇಂಡಿವಿಜುವಲ್ ಗೆ ಬಿಟ್ಟಿದ್ದು ನೀವು ಬಂದು ವಿಶ್ಲೇಷಣೆ ಮಾಡಿ ಟೆಸ್ಟ್ ತಗೊಂಡು ಬುದ್ಧಿಯಿಂದ ತೆಗೆದುಕೊಳ್ಳಿ. ಇಲ್ಲಿ ನಾವು ಯಾವುದೇ ತರವಾದ ಬಲವಂತ ಮಾಡ್ತಾ ಇಲ್ಲ, ಮಾತ್ರ ತಗೊಳ್ಳಿ ಅಂತ ನಾವು ಮೂರ್ತಿ ಟಾಕ್ಸ್ ಇಂದ ಮಾತ್ರ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಹತ್ರ ನಿಮ್ ನೋಡ್ ತಗೊಂಡ್ಬಿಟ್ವಿ ಅನ್ನೋ ಬದಲು ನಮ್ಮ ನೋಡಿ ಏನ್ ಬೆಲೆ ಇದೆ ಅಂತ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಒಂದು ಮೆಕ್ಯಾನಿಕ್ ಕರ್ಕೊಂಡ್ ಬಂದು 100% ಚೆಕ್ ಮಾಡ್ಕೊಳ್ಳಿ ಸರ್. ಇನ್ನೊಂದು ಕೆಲವರಿಗೆ ಕಸ್ಟಮರ್ಗೆ ಭಯ ಇರುತ್ತೆ,
ಏನಕ್ಕಂದ್ರೆ ಸೆಕೆಂಡ್ಸ್ ಅಲ್ಲಿ ತಗೊಂತೀವಿ, ಬೆಲೆ ಜಾಸ್ತಿ ಆಗತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹೌದು, ಅದೇನ್ ಅವಶ್ಯಕತೆ ಇಲ್ಲ ಅಣ್ಣ. ಇದು ಎಷ್ಟಕ್ಕೆ ಕೊಡ್ತಾ ಇದ್ದೀರಾ ಬೆಸ್ಟ್ ಪ್ರೈಸ್? ಸರ್ ಇದು ಬಂದು 2017 ಮಾಡಲು ಸರ್. ಇದು 55,000 ಹೇಳ್ತಾ ಇದ್ದೀವಿ. 55,000 ರೂಪಾಯಿ ಬರೀ ಗಾಡಿ ನೋಡಿ ನೀವು. ಚೆನ್ನಾಗಿದೆ ಗಾಡಿ ಒಂಚೂರು ಏನ್ ಮಾಡಂಗಿಲ್ಲ ಸರ್. ನಿಮ್ ಚಾನೆಲ್ ಇಂದಾನು ಬರ್ಲಿ, ಬರೀ ಪೆಟ್ರೋಲ್ ಹಾಕೊಂಡ್ ಗಾಡಿ ಓಡಿಸ್ಬೇಕಷ್ಟೇ. ಹೌದಾ? ₹1 ಖರ್ಚು ಮಾಡಂಗಿಲ್ಲ. ಇಂಜಿನ್ ಅಲ್ಲಿ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇರ್ಬೋದು ಸರ್. ಸರ್ ಇವಾಗ ಇನ್ನೊಂದು ಇಲ್ಲ ಹೇಳಿ ಸರ್. ಈಗ ಪೊಲೀಸ್ ಚಲನ್ಗಳು ಇರ್ತವೆ, ಟ್ರಾಫಿಕ್ ಫೈನ್ಸ್. ಸರ್ ಟ್ರಾಫಿಕ್ ಫೈನ್ ಎಷ್ಟಾದ್ರೂ ಇರ್ಲಿ ಸರ್, 10,000 ರೂಪಾಯಿ ಇರ್ಲಿ, 25,000 ರೂಪಾಯಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಇನ್ನೊಂದು ಒಂದು 500 ರೂಪಾಯಿ 1,000 ರೂಪಾಯಿ ಅಂದ್ರೆ ಅದು ನಾವು ಇದ್ ಮಾಡ್ತೀವಿ. 500 ರೂಪಾಯಿ ಇದ್ರೆ ಅದಕ್ಕೇನು ಇದ್ ಮಾಡಲ್ಲ. 1,000 ರೂಪಾಯಿ 2,000 ರೂಪಾಯಿ ಮೇಲೆ ಅಂದ್ರೆ 1,000 ರೂಪಾಯಿ ಮೇಲೆ ಇದ್ರೆ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಈಗ RTO ಚಾರ್ಜಸ್ ಎಕ್ಸ್ಟ್ರಾ ಕೊಡ್ಬೇಕು, ಇಲ್ಲ ಅಲ್ಲೇ ಅದು ಸಪರೇಟ್ ಇರುತ್ತೆ. ಸಪರೇಟ್ ಇರುತ್ತೆ ಸರ್. ಇದು ಅವ್ರ ಸ್ಟೇಟ್ ಮೇಲೆ ಡಿಪೆಂಡ್ ಬೀಳತ್ತೆ. ಅಂದ್ರೆ ಇವಾಗ ಬೆಂಗಳೂರಿಗೆ ಒಂದಿರತ್ತೆ ರೇಟು, ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಈ ತರ ಬರ್ತಾರಲ್ಲ ಕಸ್ಟಮರ್, ಅವ್ರಿಗೆಲ್ಲ ಸಪರೇಟ್ ಇರತ್ತೆ. ಅದು RTO ಚಾರ್ಜಸ್. ಕಮಿಷನ್ ಅಷ್ಟೇ ನಿಮ್ಗೆ 2 ಟೈಪ್. ಅದು ಟ್ರಾನ್ಸ್ಫರ್ ಅಮೌಂಟ್ ಏನಿರುತ್ತೆ, ಕಮಿಷನ್ ಅದೇ ಇದರಲ್ಲಿ. ಕಮಿಷನ್ ಅಂದ್ರೆ ಸರ್ ಕಮಿಷನ್ ಅಂದ್ರೆ ಅವ್ರಿಗೆ ನಮ್ಮ ಆಫೀಸ್ ಇಂದ ಬಿಲ್ ಅವ್ರಿಗೆ ಕೊಡ್ತಾ ಇರೋದು. ನಮ್ ಒಂದ್ ಬಿಲ್ ಮಾಡ್ತೀವಿ, ಅದಕ್ಕೆ ನಿಮ್ಗೆ ಒಂದ್ ಟ್ಯಾಕ್ಸ್ ಇರತ್ತೆ, ರೋಡ್ ಟ್ಯಾಕ್ಸ್. ಅದು ಪೊಲೀಸ್ ಅವ್ರಿಗೆ ತೋರಿಸಿದ್ರೆ ಅವ್ರು ಏನ್ ಇದ್ ಮಾಡಲ್ಲ ಜಾಸ್ತಿ. ಇವಾಗ ಇಲ್ಲಿಂದ ಗಾಡಿ ಪರ್ಚೇಸಿಂಗ್ ಮಾಡಿದೀವಿ, ಒಂದೇನಂದ್ರೆ ಭರವಸೆ, ಆ ಬಿಲ್ಲು ಆದ್ರೂ ನಮ್ಮ ಅಂಗಡಿದು ಅದು ಒಂದಿದು. ಅದೇನಿದ್ರು ನಮ್ಗೆ ಒಂದು ಆಧಾರ್ ಕಾರ್ಡ್ ಹೆಂಗಿರತ್ತೆ ಸರ್, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬೇಕು. ಇವಾಗ ಬಸ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಎಲ್ಲಿಂದ ಖರೀದಿ ಮಾಡಿದೀನಿ ಅಂತ, ಎಲ್ಲಿಂದ ಖರೀದಿ ಮಾಡಿದೀರಾ, ಎಷ್ಟಿಗೆ ತಗೊಂಡಿದ್ದೀರಾ, ಏನ್ ಅಮೌಂಟ್ ಇದೆ, ನಿಮ್ಗೆ ಎಷ್ಟು ಗ್ಯಾರಂಟಿ ಇದೆ, ಏನ್ ಸರ್ ಎಷ್ಟು ದುಡ್ಡು. ಸರ್ ಇವಾಗ ನಿಮ್ಗೆ CT 100ಗೆ ಇದು 18 ಮಾಡಲು, ಇದು ಬೆಲೆ ಕಡಿಮೆ ಇದೆ, 52,000 ಹೇಳಿದೆ. ಇದಕ್ಕೆ ನಿಮ್ಗೆ 1,500 ರೂಪಾಯಿ ಕಮಿಷನ್ ಬೀಳತ್ತೆ. ಇದು ಅವೆಂಜರ್, ಇದು CC ಜಾಸ್ತಿ ಇದೆ, 220 cc. ಇದಕ್ಕೆ ನಿಮ್ಗೆ 2,000 ರೂಪಾಯಿ ಕಮಿಷನ್ ಬೀಳತ್ತೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ಇದಕ್ಕೂ ನಿಮ್ಗೆ ಸೇಮ್ ಅವೆಂಜರ್ ಗಳಿಗೆ. ಆದ್ರೆ ನಿಮ್ಗೆ ಏನಿದ್ರು 60 ಮೇಲೆ ಹೋದ್ರೆ ನಿಮ್ಗೆ ಕಮಿಷನ್ ಅದು ಗಾಡಿ ಮೇಲೆ ಹೋಗೋದು. ಇವಾಗ ಆಕ್ಟಿವ್ ಆಗಿ ನೋಡ್ಕೊಳ್ಳಿ, ಇದಕ್ಕೂ ನಿಮ್ಗೆ ಕಮಿಷನ್ ಇದ್ದು 1,500 ರೂಪಾಯಿ ಅಷ್ಟೇ. ಅವರು ನೇಮ್ ಟ್ರಾನ್ಸ್ಫರ್, ಬೆಂಗಳೂರು ID ಪ್ರೂಫ್ ತಗೊಂಡ್ ಮಾಡ್ಲಿ 1,500 ರೂಪಾಯಿ. ಸರ್ ಇವಾಗ ನಮ್ಮ ವೀಕ್ಷಕರ ಹತ್ರ 10,000 20,000 ಇರುತ್ತೆ, ಅವ್ರಿಗೆ EMI ಏನಾದ್ರು ಸೌಲಭ್ಯ ಇದೆಯಾ? ಸರ್ ಮಾಡ್ಕೊಡೋದು. ಅವ್ರಿಗೆ EMI ಆಪ್ಷನ್ ಇಲ್ಲೇ ಇದೆ. ಬೇಕು ಡಾಕ್ಯುಮೆಂಟ್ಸ್ ಸರ್ ಅವ್ರಿಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಒಂದು ATM ಕಾರ್ಡು, ಒಂದು 4-5 ಫೋಟೋಸ್ ಇಷ್ಟು ತಗೊಂಡ್ ಬಂದ್ರೆ, ಇಲ್ಲಿ ಬೆಂಗಳೂರ್ದು ಇಷ್ಟು ಲೋಕಲ್ ಪ್ರೂಫ್ ತಗೊಂಡ್ ಬಂದ್ರೆ ನಾವು ಲೋನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಅವರು ಅದರ್ ಸೈಡ್ ಅಂದ್ರೆ ಅವರು ಆಚೆ ಕಡೆಯಿಂದ ಬಿಹಾರ, ಗುಜರಾತ್ ಇಂದ ಈ ತರ ಬಂದು ಇಲ್ಲಿ ಸೆಟಲ್ ಆಗಿ ಅವ್ರಿಗೆ ಲೋನ್ ಬೇಕಂದ್ರು ಅದನ್ನು ನಾವು ಮಾಡ್ಕೊಡ್ತೀವಿ. ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಪ್ರಕಾರ ನಾವು ಮಾಡ್ಕೊಡ್ತೀವಿ ಸರ್. ಈಗ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಇಲ್ಲ, ನಮ್ಮ ಅಣ್ಣನ ನಂಬರ್ ಕೊಡ್ತೀನಿ. ಇದು 9008887794. ಓಕೆ ವೀಕ್ಷಕರೇ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಇನ್ನೂ ಬೇಕಂದ್ರೆ ಅವ್ರು ಹೇಳ್ತಾರೆ ಅಂತ. ಒಂದ್ ವೇಳೆ ಸ್ಟಾಕ್ ಇದೆಯಾ ಅಂತ ಕೇಳ್ಕೊಂಡ್ ಬರ್ಬೋದು ಸರ್. ಅವ್ರಿಗೂ ಎಂಡಿಂಗ್ ಅಲ್ಲಿ ನಾನು ಅಡ್ರೆಸ್ ಹೇಳ್ತೀನಿ. ಅವ್ರಿಗೆ ಎಲ್ಲೂ ಫೋನ್ ಮಾಡಿ ತಿರ್ಗಾ ಇಲ್ಲೇ ಬರ್ಬೇಕಂತ ಇದ್ದಿಲ್ಲ. ಅವ್ರಿಗೆ ಅಡ್ರೆಸ್ ನಾನು ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಎಲ್ಲ ವಿಡಿಯೋ ಆದ್ಮೇಲೆ ಎಂಡಿಂಗ್ ಅಲ್ಲಿ ಏನೇನ್ ಬೇಕು ಎಂತ ಎಲ್ಲ ನಿಮ್ಗೆ ಎಂಡಿಂಗ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಇದಾಗಿ ಮಾಡಲು ಏನ್ ಪ್ರೈಸ್ ಸರ್? ಇದು 2023 ಮಾಡಲು ಸರ್. ಇದು E20. ಇದು ಗಾಡಿ ನೋಡ್ಬೋದು ಎಷ್ಟು ಹೆಂಗಿದೆ ಅಂತ. ಇದ್ರಲ್ಲಿ ನಿಮ್ಗೆ ಡ್ಯುಯಲ್ ಚಾನೆಲ್ ABS ಬರುತ್ತೆ, ಡ್ಯುಯಲ್ ಡಿಕ್ಸ್ ಬಂದಿ. ಅದ್ರಲ್ಲಿ ನಿಮ್ಗೆ ಇದು ಸ್ಪೆಷಲ್ ಎಡಿಷನ್. ಇದು ಫುಲ್ ಕಲರ್ಸ್ ಇಂದ ಹಿಡ್ದು ಚಾರ್ಸಿ ಗಿಡ್ಸಿ ಎಲ್ಲ ನಿಮ್ಗೆ ಪ್ರತಿಯೊಂದು ಇದ್ದಿರುತ್ತೆ. ಪ್ಲಸ್ ಇದ್ರಲ್ಲಿ ಶಾಕ್ ಅಬ್ಸರ್ವ್ ಎಲ್ಲ ನಿಮ್ಗೆ ಚೇಂಜಸ್ ಇರುತ್ತೆ. ನೀವು ಬೇರೆ NS ಅಲ್ಲಿ ನೋಡಿ ಇರ್ತೀರಾ, ಅದ್ರಲ್ಲಿ ನಾರ್ಮಲ್ ಶಾಕ್ ಅಬ್ಸರ್ವ್ ಇರುತ್ತೆ. ಇದಕ್ಕೆ ನಿಮ್ಗೆ ಸಸ್ಪೆನ್ಷನ್ ಶಾಕ್ ಅಬ್ಸರ್ವ್ ಇರೋದು. ಓಕೆ ಸರ್ ಇದು ಪ್ರೈಸ್ ಬಂದು 160 ಹೇಳ್ತಾ ಇದೀವಿ. 1,60,000 ರೂಪಾಯಿ ಹೇಳ್ತಾ ಇದೀವಿ ಸರ್. 1,60,000 ರೂಪಾಯಿ ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ನೆಗೆಟಿಬಲ್ ಮಾಡ್ಕೊಡ್ತೀವಿ. ಸರ್ ಸೊ ನೀವು ನೋಡ್ಬೋದು ನೀಟ್ನೆಸ್ ಆಗಿದೆ ಸರ್. ₹1 ಮಾಡೋಂಗಿಲ್ಲ, ತಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಿಸ್ತಾ ಇರ್ಬೇಕು. ಸೊ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಅವ್ರು ಆರಾಮಾಗಿ ತಗೋಬಹುದು ಸರ್. ಫಸ್ಟ್ ಅವರು ಟೆಸ್ಟ್ ಡ್ರೈವಿಂಗ್ ತಗೊಳ್ಳಿ, ಅವ್ರ ಮನ್ಸಿಗೆ ಸಮಾಧಾನ ಆಗ್ಲಿ, ಆಮೇಲೆ ಕುತ್ಕೊಂಡು ಮಾತಾಡ್ಲಿ ಸರ್. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಸುಮಾರು ರಾಯಲ್ ಎನ್ಫೀಲ್ಡ್ ಇಟ್ಟಿದ್ದೀರಾ. ಹಾ ಸರ್. ನೆಕ್ಸ್ಟ್ ಬಂದೆ ಸರ್ ಎಲೆಟ್ರಾ. ಇನ್ನೊಂದು ನಮ್ಮ ವೀಕ್ಷಕರು ಕೇಳ್ತಾರೆ, ಒಂದ್ ವೇಳೆ ಅವ್ರ ಪರ್ಟಿಕ್ಯುಲರ್ ಮಾಡೆಲ್ ಬೈಕ್ ಬೇಕು, ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ತರ್ಸ್ಕೊಡ್ತೀರಾ ಸರ್? ನಮ್ಮ ಹತ್ರ ಗಾಡಿ ಇಲ್ಲ ಅಂದ್ರೂ ಅವ್ರು ನಮ್ಮ ಹತ್ರನೂ ಬರ್ಲಿ, ಅವ್ರಿಗೆ ಗಾಡಿಗಳು ತರಿಸಿ ಕೊಡೋ ಜವಾಬ್ದಾರಿ ನಮ್ದು. ಇಲ್ಲ ಅಂತ ನಾವ್ ಯಾವ ಪ್ರಕಾರಕ್ಕೂ ಹೇಳಲ್ಲ. ಎಲ್ಲಾ ತರ ಬೈಕು ಎಲ್ಲ ಪ್ರಕಾರ ತರ ಬೈಕ್ ಎಲ್ಲ ಸಿಗತ್ತೆ ಸರ್. ಮೂಪೆಟ್ ಇಂದ ಹಿಡಿದು ಬುಲೆಟ್ ಗೇರ್ ಗಾಡಿಯಿಂದ ಹಿಡಿದು ಎಲ್ಲ ಸ್ಪೋರ್ಟ್ಸ್ ಎಡಿಷನ್ ಅಷ್ಟೇ ಎಲ್ಲಾ ಗಾಡಿಗಳು ಸಿಗತ್ತೆ ಅವ್ರಿಗೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಎಲೆಟ್ರಾ. ಇದು 2014 ಮಾಡಲ್. ಇದು
ಸಿಂಗಲ್ ಅಂಡ್ ಯೂಸಿಂಗ್ ಸರ್ ಇದು ಸ್ಪೋಕ್ಸ್ ವೀಲ್ ಸರ್. ಇದು ಕ್ಲಾಸಿಕ್ ಇರ್ಲಿ, ಎಲೆಕ್ಟ್ರಾ ಇರ್ಲಿ, ಹಳೆ ಗಾಡಿಗೂ ಇರ್ಲಿ, ನಿಮ್ಗೆ ಪೋಕ್ಸೆ ಕೊಟ್ಟಿರೋದು. 2022 ವರ್ಗೂ ಎಲ್ಲ ಪೋಕ್ಸೆ. ಇವಾಗ ರೀಸೆಂಟ್ ಬಿಟ್ಟಿರೋ 23 ಇಂದ ನಿಮ್ಗೆ ಮ್ಯಾಗ್ವಿಲ್ ಕೊಟ್ಟಿದ್ದಾನೆ ಗಾಡಿ. ಇದು ನೋಡ್ಬೋದು ಎಲೆಕ್ಟ್ರಾ 2014 ಸಿಂಗಲ್ ಅಂಡ್ ಯೂಸಿಂಗ್ ಸರ್. ಇದು ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 115 ಹೇಳ್ತಾ ಇದ್ದೀನಿ. 1,15,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಟಿಬಲ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು ಎಲ್ಲಾರು ಹುಡುಕ್ತಾ ಇರ್ತಾರೆ ಇಂಟೆಕ್ಸ್ ಸಾಫ್ಟ್ವೇರ್ ಬೇಕಂತ 650cc. ಅವ್ರಿಗೋಸ್ಕರ ನಿಂತ್ಕೊಂಡಿರತ್ತೆ ಸರ್. ಆರೆಂಜ್ ಕಲರ್ ಟ್ಯಾಂಕ್ ಎಲ್ಲ ಆರೆಂಜ್ ಅಂತ ಇದೇ ಹೇಳಲ್ಲ. ನೋಡ್ಬೋದು ಗಾಡಿನೂ ಹೆಂಗಿದೆ ಅಂತ. ಫ್ರೆಶ್ ಟೈರ್ ಇರುತ್ತೆ ಸರ್. ಏನ್ ₹1 ಮಾಡೋಂಗಿಲ್ಲ. ನೋಡ್ಬೋದು ನೀವು, ಟೈರು ಫ್ರೆಶ್ ಆಗಿದೆ. ಫ್ಯಾನ್ಸಿ ನಂಬರ್ ಕೂಡ ಇರೋದು ಗಾಡಿ ಸರ್. ಇದು 2020 ಮಾಡಲು ಸರ್. ಇದು 2020 ಮಾಡಲು. ಇದು ಬೆಲೆ ಬಂದು ಜಸ್ಟ್ 250 ಹೇಳ್ತಾ ಇದ್ದೀನಿ ಸರ್. 2,50,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಯಾರಾದ್ರೂ ಬರ್ಲಿ ಸರ್, ನೆಗೆಷಿಬಲ್ ಮಾಡ್ಕೊಡ್ತೀರಾ. ನೆಗೆಷಿಬಲ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು 2015 ಮಾಡಲು. ನೋಡ್ಬೋದು ಇದು ಸಿಲ್ವರ್ ಕಲರ್. ಎಲ್ಲರಿಗೂ ಸಿಲ್ವರ್ ಅಂತಾರೆ. 15 ಮಾಡಲು 16 ಮಾಡಲು ಸಿಲ್ವರ್ ಬೇಗ ಸಿಗಲ್ಲ, ಇದ್ಮಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಫಾಸ್ಟ್ ಮೂವ್ಮೆಂಟ್ ಸರ್ ಗಾಡಿ. ಇದ್ರಲ್ಲಿ ಸಿಲ್ವರ್ ಮತ್ತು ಬ್ಲಾಕ್ ಎರಡು ಪ್ಲಸ್ ಚೆಸ್ಟ್ನಟ್ 3 ಕಲರ್ ಫುಲ್ ಫೇಮಸ್. ಅದ್ರಲ್ಲೂ ರೆಡ್ ಟ್ಯಾಂಕ್ 4 ಗಾಡಿ ನಿಮ್ಗೆ ಫುಲ್ ಫೇಮಸ್ ಅಲ್ಲಿ ಇರೋದು. ಎಲ್ಲರೂ ಬಂದು ಏನ್ ಮಾಡಲ್ ಸರ್? ಇದು 2015 ಮಾಡಲು ಸರ್. ಇದು ಸಿಂಗಲ್ ಅಂಡ್ ಯೂಸಿಂಗ್. ಇದು ನಿಮ್ಗೆ 145 ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ಸರ್ ನೆಗೆಷಿಬಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಓಕೆ ಸರ್ ಇನ್ನೊಂದು 2017 ಮಾಡಲು ಸರ್. ಇದೂನು ಇದಕ್ಕೆ ನಿಮ್ಗೆ ಇದು ಸಿಂಗಲ್ ಅಂಡ್ ಯೂಸಿಂಗ್. ಇದು ನೋಡ್ಬೋದು ಗಾಡಿ ಎಷ್ಟು ನೀಟ್ನೆಸ್ ಆಗಿದೆ ಅಂತ ನೀವು ನೋಡ್ಬೋದು. ಇದು 17 ಸಿಂಗಲ್ ಓನರ್ ಗಾಡಿ. ಇದು ಬಂದು 165 ಹೇಳ್ತಾ ಇದೀವಿ. 1,65,000 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ. ಸರ್ ಇನ್ನ ಒಳಗಡೆ KTM, ಡ್ಯೂಕೋ, ಆಮೇಲೆ ಕ್ಲಾಸಿಕ್ ಇನ್ನೂ ಇದೆ ಸರ್ ನಮ್ಮ ಹತ್ರ. ಇನ್ನೂ ತೋರಿಸ್ತೀನಿ. ನಿಮಗೋಸ್ಕರ ನಾವು ಇಷ್ಟೆಲ್ಲ ವಿಡಿಯೋ ಮಾಡ್ತಾ ಇರ್ತೀವಿ. ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡೋ ಮುಖಾಂತರ ನಮ್ಗೆ ಪ್ರೋತ್ಸಾಹ ನೀಡಿ. ಇನ್ನು ಇದೇ ತರ ನಿಮ್ಗೆ ಹೆಚ್ಚು ಮಾಹಿತಿಗಳು ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿಟ್ಕೊಂಡ್ರೆ ನಿಮ್ಗೆ ನಾವು ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿ. ಇನ್ನು ಬರ್ತಾ ಇರತ್ತೆ ಸರ್. ವಿಡಿಯೋ ಲೆಂತ್ ಆಗ್ಬಾರ್ದು. ಈಗ ಒಂದ್ ಕಡೆಯಿಂದ ಇನ್ನೊಂದು ಸ್ಟಾರ್ಟ್ ಮಾಡೋಣ ಸರ್. ನೆಕ್ಸ್ಟ್ ಬಂದು ನಿಮ್ಗೆ R15 V4. ಸಾರಿ, ಇದು V4 ವರ್ಷನ್ 4. ಇದು V4. ಇದು 2022 ಮಾಡಲು ಸರ್. ಇದು ಈಗ ರೀಸೆಂಟ್ 22 ಮಾಡಲು. ಇದು ಗಾಡಿ ನೋಡ್ಬೋದು ಎಷ್ಟು ಇದೆ ಅಂತ. ಇದು ಡಬಲ್ ಡಿಕ್ಸ್ ಬಂದು ಡ್ಯೂಯಲ್ ಚಾನೆಲ್ ABS. ಇದು ಸೂಪರ್ ಸ್ಪೋರ್ಟ್ಸ್ ಲುಕ್ ಇದೆ ಸರ್. ಸರ್ ಎಲ್ಲರೂ ಹುಡುಕ್ತಾ ಇರ್ತಾರೆ ಬ್ಲಾಕ್ ಸಿಗಲ್ಲ, ಈ ಕಲರ್ ಸಿಗಲ್ಲ ಅಂತ. ಕಾಲೇಜ್ ಮಾತ್ರ ಹೇಳ್ ಮಾಡಿಸ್ದಂಗಿದೆ. ಹೌದು ಸರ್, ಹೇಳ್ತಾರೋದಾ. ಕಾಲೇಜ್ ಅಂದ್ರೆ ಬ್ಯೂಟಿ ಕಿಂಗ್ ಅಂತ ಹೇಳ್ಬೋದು. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದು ಪ್ರೈಸ್ ಏನಿಲ್ಲ ಸರ್. 165 ಹೇಳ್ತಾ ಇದ್ದೀನಿ. 1,65,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. ಎಕ್ಸೈಡ್ ತಗೊಳ್ಳೋ ದುಡ್ಡಿಗೆ ಒಂದು ಆರಾಮಾಗಿ ಬರಬಹುದು. R15 22 ಮಾಡಲು ಸರ್. ಇದು ನಿಮ್ ಚಾನೆಲ್ ನಿಂದ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಬಂದ್ರೆ ನೆಗೆಷಿಬಲ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು 2020 ಮಾಡಲು RC 200 KTM 200. ಕೆಲವರು KTM ಲವರ್ಸ್ ಇರ್ತಾರೆ, ಅವ್ರಿಗೆ KTM ಸಿಗಲ್ಲ ಅಂದ್ರೆ ಆರೆಂಜ್ ಕಲರ್ ಹುಡುಕ್ತಾ ಇರ್ತಾರೆ. ವೈಟ್ ಅಂಡ್ ಬ್ಲೂ ಜಾಸ್ತಿ ಆಗಿದೆ ಅಂತ ಎಲ್ಲ ಇದ್ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಇಲ್ಲಿ ನಿಂತ್ಕೊಂಡಿರೋದು 2020 ಮಾಡಲು ಸರ್. ಇದು 1,95,000 ರೂಪಾಯಿ ಹೇಳ್ತಾ ಇರೋದು ಬೆಲೆ. 95,000 ರೂಪಾಯಿ ಹೇಳ್ತಾರ ಸರ್. 1,95,000. ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದಿದೆ ಸರ್. ಸರ್ ನೆಕ್ಸ್ಟ್ ಬಂದು ಅದಕ್ಕಿಂತ ಫುಲ್ ಟಾಪ್ ಅಂಡ್ ಲೇಟೆಸ್ಟ್ ವರ್ಷನ್. ಇದು ಇವಾಗ ಈ ರೀಸೆಂಟ್ ಬಿಟ್ಟಿರೋದು ಗಾಡಿ. ಇದು 2022 ಮಾಡಲು ಸರ್. ಇದು ನೋಡ್ಬೋದು ನೀವು ಗಾಡಿ ಎಷ್ಟು ನೀಟ್ನೆಸ್ ಆಗಿದೆ ಅಂತ ಗಾಡಿ ನೀವು ನೋಡ್ಬೋದು ಸರ್. ಇದಕ್ಕೂ ನಿಮ್ಗೆ ಮೀಟರ್ ಗ್ಯಾರಂಟಿ ಪ್ಲಸ್ ಇಂಜಿನ್ ಗ್ಯಾರಂಟಿ ಎಲ್ಲಿ ಬೇಕಾದ್ರೂ ತೋರಿಸ್ಕೊಂಡ್ಬೋದು ಸರ್. ಸರ್ ಈಗ ನಿಮ್ಮಲ್ಲಿ ಸರ್ ಎಲ್ಲಾ ಗಾಡಿಗೂ ಇನ್ಶೂರೆನ್ಸ್ ಇದೆಯಾ? ಎಕ್ಸಿಸ್ಟೆಂಟ್ ಸರ್ ನಮ್ ಎಲ್ಲಾ ಗಾಡಿಗೂ ಆಲ್ಮೋಸ್ಟ್ ಇನ್ಶೂರೆನ್ಸ್ ಇದೆ. 99% ಅಂದ್ರೆ 50-50. ನಿಮ್ಗೆ 100ಗೆ 100 ಅಂತ ಹೇಳಕ್ ಆಗಲ್ಲ. ಏನಕ್ಕೆ ಕೆಲವರು ಗಾಡಿಗಳಿಗೆ ಇನ್ಶೂರೆನ್ಸ್ ಗಾಡಿ ನಿಂತ್ಕೊಂಡಿದ್ರು ಇನ್ಶೂರೆನ್ಸ್ ಎಕ್ಸ್ಪೈರಿಂಗ್ ಆಗಿದೆ. 1-2 days 4 days ಇರತ್ತೆ. ಅದಕ್ಕೆ ಹೇಳಕ್ ಆಗಲ್ಲ. ಇದಕ್ಕೆ ನಿಮ್ಗೆ ಇನ್ಶೂರೆನ್ಸ್ ಬೇಕಂದ್ರೆ ನಿಮ್ಗೆ ಇನ್ಶೂರೆನ್ಸ್ ರೆಡಿ ಇದೆ. 1 ವರ್ಷ ಇನ್ಶೂರೆನ್ಸ್ ಇರ್ಲಿ ಸರ್, ಅದೇ ಕೊಟ್ಬಿಡತ್ತೆ.
ಒಂದು 2 days 3 days ಇನ್ಶೂರೆನ್ಸ್ ಇದ್ರೂ ನಾವು ಕೊಟ್ಬಿಡ್ತೀವಿ. ಇವಾಗ KTM ಅಥವಾ R15 ತಗೋಬೇಕು ಅಂತ ಬರ್ತಾರೆ, ಅವ್ರ ಹತ್ರ ಒಂದು 50,000 30,000 ಇರುತ್ತೆ, ಒಂದು 60,000 ಇರುತ್ತೆ. ಡೌನ್ ಪೇಮೆಂಟ್ ಕಟ್ಬಿಟ್ಟು EMI ಮಾಡಿಸ್ಕೋಬಹುದಾ ಸರ್? ಮಾಡ್ಕೊಳ್ಬಹುದು. ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಸರ್? ಅವರು ಸಿವಿಲ್ ಮೇಲೆ ಹೋಗೋದ, ಅವ್ರ ಸಿವಿಲ್ ಹೆಂಗಿರತ್ತಂತ ಹೇಳಕ್ ಆಗಲ್ಲ. ಒಂದು ಕೆಲವರು ಸಿವಿಲ್ ಬಂದು 500 600 ಇರುತ್ತೆ, ಕೆಲವ್ರಿಗೆ ಬಂದು 800 900 ಇದ್ರೆ ಇನ್ನೂ ಬೆಸ್ಟ್ ಸರ್, ಅವ್ರಿಗೆ ಬೇಗ ಲೋನ್ ಆಗತ್ತೆ. ಎಷ್ಟು ಡೌನ್ ಪೇಮೆಂಟ್ ಕಟ್ಬೇಕಾಗುತ್ತೆ? ಸರ್ ಒಂದು ಅಂದಾಜ್ ಹೇಳ್ತೀನಿ ನಿಮ್ಗೆ, ಒಂದು 100ಗೆ 50-50 ಇಟ್ಕೊಳ್ಳಿ. ಇವಾಗ ನೀವು ಗಾಡಿ ಬೆಲೆ ಏನ್ ಮಾತಾಡ್ತೀರಾ, ಇವಾಗ ತಿಳ್ಕೊಳ್ಳಿ ಇದು 2 ಲಕ್ಷಕ್ಕೆ ಆಗಿದೆ, ಇದಕ್ಕೆ 50% ಡೌನ್ ಪೇಮೆಂಟ್. ಅಂದ್ರೆ ನಿಮ್ಗೆ ಒಂದು 50-60,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿರೋದು ಲೋನ್ ಆಗತ್ತೆ ಸರ್. ಓಕೆ. ಇನ್ನೊಂದು ನಿಮ್ಗೆ ಇದು 2022 ಮಾಡ್ಲು, ಇಲ್ಲಿ ಯಾವ ಶೋರೂಮ್ ಹೋಗಿ ಚೆಕ್ ಮಾಡಿಸ್ಕೊಂತೀರಂದ್ರು ಕಸ್ಟಮರ್ಗೆ ಅಷ್ಟು ಗ್ಯಾರಂಟಿ ಇದೆ ಸರ್. ಅವ್ರ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರಿಸ್ಕೊಳ್ಳಿ ಗಾಡಿ. ಓಕೆ. ಅವ್ರ ಮೆಕ್ಯಾನಿಕ್ ಬಂದು ಹೂ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಗಾಡಿ ತಗೊಳ್ಳಿ ಸರ್. ಅಷ್ಟು ನಂಬಿಕೆ ಇಟ್ಟಿರ್ತಾರೆ ಸರ್. ನಮ್ ನಂಬಿಕೆ ಇದು, ನಮ್ ನಂಬಿಕೆ ಅಲ್ಲ, ಇದು ZM ಮೋಟರ್ಸ್ ನಂಬಿಕೆ. ZM ಮೋಟರ್ಸ್ ನಮ್ಮ ಅಂಗಡಿ, ಈ ನಮ್ಮ ಅಂಗಡಿಯಿಂದ ಅವ್ರಿಗೆ ನಂಬಿಕೆ. ನಾವು ಇರ್ತೀವಿ ಇರಲ್ಲ ಸೆಕೆಂಡ್ರಿ, ಈ ZM ಮೋಟರ್ಸ್ ಇಲ್ಲೇ ಇರೋದು, ಎಲ್ಲೂ ಹೋಗಲ್ಲ. ಸೂಪರ್ ಸರ್. ಸರ್ ನೆಕ್ಸ್ಟ್ ನೆಕ್ಸ್ಟ್ ಬಂದು 22 ಈ ಶೇಪ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೋಸ್ಕರ BS4 ಶೇಪ್ ತಿಳ್ಕೊಂಡಿದೆ ಸರ್. ಇದು 2020 ಮಾಡ್ಲಿದ್ದು. ಇದಕ್ಕೆ ನಿಮ್ಗೆ ಮೀಟರ್ ಗ್ಯಾರಂಟಿ ಪ್ಲಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಸರ್ ಇದ್ರಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ಬೋದು ನೀವು, ಅಪೋಲೋದು ಬ್ರ್ಯಾಂಡ್ ನ್ಯೂ ಟೈರ್, ರೋಡ್ ಗೆ ಬೇಗ ಇದಾಗತ್ತಂತ. ಗಾಡಿ ನೀವು ನೋಡ್ಬೋದು, ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿಯಲ್ಲಿ. ಅವ್ರಿಗೆ ಎಲ್ಲ ಜಿನಿನ್. ಹೌದೌದು, ಚೆನ್ನಾಗಿ ಕಾಣ್ತಿದೆ ವೀಕ್ಷಕರೇ, ಬಂದು ನೀವು ನೋಡ್ಬೋದು. ವಿಡಿಯೋದಲ್ಲಿ ಒಂದ್ ವೇಳೆ ಕಾಣ್ಲಿಲ್ಲ ಅಂದ್ರು ನೀವು ಎದುರುಗಡೆ ಬಂದ್ರೆ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬಂದು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಟೆಸ್ಟ್ ಡ್ರೈವ್ ಮಾಡಿದ್ರೆ ಇನ್ನ ನಿಮ್ಗೆ ಇಷ್ಟ ಆಗ್ಬೋದು ಅಂತಲ್ಲ, ಅವರು ಇಷ್ಟ ಮಾಡ್ಕೊಂಡ್ರೆ ಗಾಡಿ ವಿಡಿಯೋದಲ್ಲೇ ನೋಡ್ಬಿಟ್ರೆ ಅವರು ಡಿಸೈಡ್ ಮಾಡ್ಬಿಡ್ತಾರೆ, ಅಯ್ಯೋ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ. ಹತ್ರ ಬಂದ್ರೆ ಇನ್ನ ಚೆನ್ನಾಗಿ ಕಾಣುತ್ತೆ ಸರ್. ಇನ್ನು ಹತ್ರ ಬಂದು ಅವ್ರ ಗಾಡಿ ಓಡಿಸಿ, ಬರೀ ಅವ್ರ ಸೌಂಡ್ ಕೇಳಿದ್ರೆ ಖುಷಿಯಾಗ್ಬಿಡ್ತಾರೆ ಅವ್ರು. ಬರೋದಲ್ಲ, ಓಡಿಸಿ ಅಂತ ಹೇಳ್ತಾ ಇದಾರೆ. ಸೊ ಇದು ನೋಡ್ಕೊಳ್ಳಿ, ಬರೀ 22 ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬೇಕು ಸರ್. 20 ಮಾಡ್ಲು ಬರೀ ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬೇಕು ಗಾಡಿ, ಒಂದಂತ ಅಲ್ಲ ಎಲ್ಲ ಗಾಡಿಗೂ ಸರ್. ಬರೀ ನಮ್ ಗಾಡಿ ಬರೀ ಮುಟ್ಬೇಕು ಅಷ್ಟೇ ಸರ್. ಅದು ಕೆಲವ್ರು ಏನ್ ಮಾಡ್ತಾರೆ, ಗಾಡಿಗಳು ಕಿತ್ತು ಹೊಡ್ಕೊಂಡಿರ್ತಾರೆ ಸರ್. ಕಸ್ಟಮರ್ ಬರೋ ಟೈಮಲ್ಲೇ ಎಲ್ಲ ಗಾಡಿ ಸ್ಟಾರ್ಟ್ ಆಗ್ಬೇಕು, ಇದಾಗ್ಬೇಕು. ನಮ್ಮ ಹತ್ರ ಹಂಗಲ್ಲ, ಬಂದ ತಕ್ಷಣ ಫಸ್ಟ್ ಗಾಡಿ ಈ ತರ ಸೌಂಡ್ ಸರ್ BS4 ಅಲ್ಲಿ. ನೋಡ್ಬೋದು ಗಾಡಿ ಬರೀ ಒಂದ್ ಸ್ವಲ್ಪ ಸರ್. ನಾವು ಜಾಸ್ತಿ ಎಕ್ಸಲೇಟರ್ ಮಾಡೋದು ಇದು ಮಾಡೋದು ಏನಿಲ್ಲ, ಬರೀ ಒಂದ್ ಸ್ವಲ್ಪ ಸ್ಟಾರ್ಟ್ ಆಗ್ಬೇಕು ಗಾಡಿ ನಮ್ಗೆ. ಸರ್ ನೆಕ್ಸ್ಟ್ ಬಂದು ಇದು ಪ್ರೈಸ್ ಹೇಳಿದ್ರ? ಇಲ್ಲ ಸರ್, ಇದು ಪ್ರೈಸ್ ಬಂದು 25 ಹೇಳ್ತಾ ಇದ್ದೀನಿ ಸರ್. 2,05,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ಇದು ನೆಗೋಷಿಯಬಲ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಸರ್ ನೆಕ್ಸ್ಟ್ ಬಂದು ಎಲ್ಲರೂ ಹುಡುಕ್ತಾ ಇರೋದು ಡ್ಯೂಕ್. ಏನಕ್ಕಂದ್ರೆ ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಿ ಹೋಗ್ಬೇಕಾದ್ರು ಅವ್ರಿಗೋಸ್ಕರ ಡ್ಯೂಕ್ ಇರೋದಿಲ್ಲ. ಬ್ಲಾಕ್ ಅಂಡ್ ವೈಟ್, ಬ್ಲಾಕ್ ವಿತ್ ಆರೆಂಜ್ ಸರ್. ಇದು ಆರೆಂಜ್ ವೈಟ್ ಸ್ಟಿಕ್ಕರ್ ಅದು. ಸರ್ ವೈಟ್ ಸ್ಟಿಕ್ಕರ್. ಇದು ನಿಮ್ಗೆ ಬ್ಲಾಕ್ ವೈಟ್ ಆರೆಂಜ್ 3 ಕಾಂಬಿನೇಷನ್ ಇರೋದು ಸ್ಟಿಕ್ಕರ್ ಅಲ್ಲಿ. ಪ್ಲಸ್ ಇದು ಬಂದು ಆರೆಂಜ್ ರಿಮ್ ಬರುತ್ತೆ ನಿಮ್ಗೆ. ಕೆಲವು ಡ್ಯೂಕ್ ನೋಡಿದ್ದೀರಾ, ಅದ್ರಲ್ಲಿ ಬ್ಲಾಕ್ ರಿಮ್ ಬರುತ್ತೆ. ಇವಾಗ ಬರ್ತಾ ಇರೋದೆಲ್ಲ ಗಾಡಿಗೂ ಆರೆಂಜ್ ರಿಮ್ ಇರೋದು. ಇದು ನಿಮ್ಗೆ ಡ್ಯೂಯಲ್ ಚಾನೆಲ್ ABS, ಇದು ಡಬಲ್ ಡಿಗ್ಸ್ ಬಂದು. ಇದಕ್ಕೆ ನಿಮ್ಗೆ ಸರ್ ಇದು ಪ್ರೈಸ್ ಬಂದು 195 ಹೇಳ್ತಾ ಇದ್ದೀನಿ ಸರ್. 1,95,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದ್ ಏನಂದ್ರೆ ಸರ್, ಟೈರ್ ಬಂದು ಶೋರೂಮ್ ಇರೋದು, ಈ ಕಂಪ್ನಿ ಟೈರ್ ಇರೋದು ಇದು. ಪ್ಲಸ್ ಮೀಟರ್ಗೂ ಗ್ಯಾರಂಟಿ, ಇಂಜಿನ್ಗೂ ಗ್ಯಾರಂಟಿ, ಆಲ್ ಓವರ್ ಇಂಡಿಯಾ. ಅವ್ರು ಎಷ್ಟು ಓಡಿರುತ್ತೆ ಅಂತ ಸರ್ 11,000 ಓಡಿದೆ ಸರ್ ಗಾಡಿ, ಜಸ್ಟ್ 11,000 ಓಡಿದೆ ಗಾಡಿ. ನೀವ್ ಎಲ್ಲಿ ಬೇಕಾದ್ರೂ, ಯಾವ ಶೋರೂಮ್ ಅಲ್ಲಿ ಬೇಕಾದ್ರೂ ಅವ್ರು ಕಸ್ಟಮರ್ ಚೆಕ್ ಮಾಡ್ಕೊಬಹುದು. ಹಿಸ್ಟ್ರಿ ಇರುತ್ತಾ ನಿಮ್ಮ ವೆಹಿಕಲ್ ಗಳಿಗೆ? ಸರ್ ಇದಕ್ಕೆಲ್ಲ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಇರುತ್ತೆ. ನಾವು ಫಸ್ಟ್ ಏನಕ್ಕೆ ಇಷ್ಟು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂದ್ರೆ, ಫಸ್ಟ್ ಹೋಗ್ಬಿಟ್ಟು ಸರ್ ನಾವು ಫುಡ್ ಶೋರೂಮ್ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡ್ತೀವಿ. ಪ್ರತಿಯೊಂದು ನಟ್ಟು ಬೋಲ್ಟ್ ಇರ್ಲಿ ಏನಿರ್ಲಿ ಫಸ್ಟ್ ಶೋರೂಮ್ ಅಲ್ಲಿ ಚೆಕ್ ಮಾಡಿ ಆಮೇಲೆ ನಿಮ್ಗೆ ನಾವ್ ಹೇಳೋದು. ಅಂದ್ರೆ ಸರ್ ಇಷ್ಟು ಗ್ಯಾರಂಟಿ ಯಾರು ಹೇಳಲ್ಲ, ಇಡೀ ಬಜಾರ್ ಅಲ್ಲಿ ಯಾರು ಹೇಳಲ್ಲ. ಇದು ಓಪನ್ ಮಾತು ಹೇಳ್ತೀನಿ. ಕೆಲವು ಗಾಡಿಗೆ ಹೇಳ್ತಾರೆ ಇಷ್ಟು R1 ನಿಮ್ಗೆ RC ಇಂದ ಹಿಡಿದು ಬುಲೆಟ್ 17 ಮಾಡಲು ಬುಲೆಟ್ RS ಇಷ್ಟವರೆಗೂ ಯಾರು ಹೇಳಲ್ಲ ಸರ್ ಗ್ಯಾರಂಟಿ. ಶೋರೂಮ್ ಹಿಸ್ಟ್ರಿ ಇರುತ್ತೆ. ಶೋರೂಮ್ ಹಿಸ್ಟ್ರಿ ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಬಂದು ದುಡ್ಡು ಎಣಿಸಿ ಸರ್. ಇನ್ನೊಂದು ಬಂದು ಇದು ಬಂದು 2018 ಮಾಡಲು ಸರ್. ಇದು ಕ್ಲಾಸಿಕ್ ಸರ್. ಗಾಡಿ ಬಂದು ಒರಿಜಿನಲ್ ಇರೋದು ಸರ್. ಇದು ನೀವು ಯಾವ ಶೋರೂಮ್ ಅಲ್ಲಿ ಬೇಕಾದ್ರೂ ಅವ್ರಿಗೆ ಕಸ್ಟಮರ್ಗೆ ಗ್ಯಾರಂಟಿ ಇದೆ. ಇದು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಗಾಡಿ
11,537 ಓಡಿರೋದು ಗಾಡಿ. ನೀವು ಇನ್ನು ನೋಡ್ಬೋದು, ಇನ್ನು ಕಂಪ್ನಿ ಟೈರ್ ಅಲ್ಲಿ ಇರೋದು ಗಾಡಿ. 18 ಮಾಡಲ್ ಅಂದ್ರೆ ಸರ್ 5 ಇಂದ 6 ಇಯರ್ಸ್ ಆಗಿದೆ. ನಿಮ್ಗೂ ಗೊತ್ತು ಗಾಡಿ 18 ಅಂದ್ರೆ ಇಷ್ಟು ಓಡಿರೋದು ಚಾನ್ಸ್ ಇರಲ್ಲ. ಸಿಂಗಲ್ ಓನರ್ ಸರ್, ಒಬ್ಬನೇ ಓನರ್ ಸರ್ ಗಾಡಿ, ಸಿಂಗಲ್ ಅಂಡ್ ಯೂಸಿಂಗ್. ಇದು ಸಿಂಗಲ್ ಡಿಕ್ಸ್ ಬರುತ್ತೆ. ನಿಮ್ದು ಗಾಡಿನೂ ಅಷ್ಟೇ, ಅವ್ರು ತಗೊಂಡೋಗಿ ಬರೀ ಕೆಲಸ ಏನಿಲ್ಲ ಸರ್, ಬರೀ ಪೆಟ್ರೋಲ್ ಹಾಕಿ ಓಡಿಸ್ಲಿ ಗಾಡಿ, ಅದು ಬಿಟ್ರೆ ಬೇರೆ ಏನು ತಗೊಂಡು ಹೋಗ್ತಾರೆ. ಆಗಲ್ಲ, ಆಗ್ಬಾರ್ದು. ಆದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ರಿಪೇರ್ ಬಂತು ಸರ್. ನಿಮ್ಗೆ ಪ್ರಿಪೇರ್ ಅಂದ್ರೆ ಒಂದ್ ಮಾತು ಹೇಳ್ಬಿಡ್ತೀನಿ, ಇಂಜಿನ್ ನಲ್ಲಿ ಏನಾದ್ ಬಂದ್ರೆ ನಾವು ರೆಡಿ ಸರ್. ZA ಮೋಟರ್ಸ್ ರೆಡಿ, ಮಾಡ್ಕೊಳಕ್ ರೆಡಿ, ಇಲ್ಲ ಅಂತ ನಾವ್ ಹೇಳಲ್ಲ. ಇನ್ನೊಂದು, ಬಲ್ಬ್ ಹೋಯ್ತು, ಪಂಚರ್ ಆಯ್ತು, ಇದಕ್ಕೆ ಯಾರು ಗ್ಯಾರಂಟಿ ಕೇಳಲ್ಲ, ಇದಕ್ಕೆ ಯಾರು ಕೇಳಲ್ಲ. ನಿಮ್ಗೆ ಬೇಕಿರೋದು ಏನ್ ಸರ್, ಮೇನ್ ಇರೋದು ಹಾರ್ಟ್ ಪ್ಲಸ್ ಒಳಗಡೆ ದೇಹ. ನಮ್ಗೆ ಎಷ್ಟು ನಾವು ಮೇಲಿಂದ ಚೆನ್ನಾಗಿರ್ತೀವಿ, ಒಳಗಡೆ ಅಷ್ಟು ಅದಕ್ಕಿಂತ ಚೆನ್ನಾಗಿರ್ಬೇಕು. ನಾವು ಒಳಗಡೆಯಿಂದ ಹೆಂಗ್ ಚೆನ್ನಾಗಿರ್ತೀವಿ, ಗಾಡಿನೂ ಅದೇ ತರ. ಅದಕ್ಕೇನಿದ್ರು ನಮ್ಗೆಲ್ಲ ಬ್ಲಡ್ ಬೇಕು, ಹೊಸ ತರ ಫ್ರೆಶ್ ತರ ಬ್ಲಡ್ ಇರ್ತೀವಿ ನಾವು, ಓಡಾಡೋದು ಇದ್ ಮಾಡ್ತೀವಿ ಇರ್ತೀವಿ. ಇದಕ್ಕೂ ಇಂಜಿನ್ ಆಯಿಲ್ ಒಂದು ಸರ್ವಿಸಿಂಗ್ ಟೈಮ್ ಟು ಟೈಮ್ ಅವ್ರು ಮಾಡ್ಕೊಂಡು ಇಟ್ಕೊಳ್ಳಿ ಸರ್, ಲೈಫ್ ಲಾಂಗ್ ಬರುತ್ತೆ ಸರ್ ಗಾಡಿ. ಇನ್ನೊಂದು, ಅವ್ರಿಗೆ ಏನಾದ್ರು ಒಂಚೂರು ಇಂಜಿನ್ ನಲ್ಲಿ ಈ ತರ ಬಂತು ಪ್ರಾಬ್ಲಮ್ ಸರ್, ಹೋಗ್ತಾ ಹೋಗ್ತಾನೆ ಇಲ್ಲಿ ಸ್ಟಾಪ್ ಆಗ್ಬಿಡ್ತಂದ್ರೆ ಆನ್ ದ ಸ್ಪಾಟ್ ಸರ್, ಮುಂದೆ ಹೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತೀವಿ ಗಾಡಿ. ಇಲ್ಲ ಅಂದ್ರೆ ನಮ್ಮ ಅಂಗಡಿ ಹತ್ರ ಥ್ರೋ ಮಾಡ್ಕೊಂಡ್ ಬರ್ರಿ, ಅವ್ರಿಗೆ ಇಲ್ಲಿ ಕೂರ್ಸಿ ಅವ್ರಿಗೆ ಒಂದು ಟೀ ಕಾಫಿ ಏನಾದ್ರು ಒಂದು ಕೈಯಲ್ಲಿ ಕೊಟ್ಬಿಟ್ಟು 2 ಮಿನಿಟ್ಸ್ ಇಲ್ಲ, ಒಂದು 5-10 ಮಿನಿಟ್ಸ್ ಅಲ್ಲಿ ಅವ್ರಿಗೆ ಗಾಡಿ ಕೈ ಕೊಡ್ತೀವಿ. ಇದರಲ್ಲಿ ಮೈನಾರಿಟಿ ಏನ್ ಬರಲ್ಲ ಸರ್ ಪ್ರಾಬ್ಲಮ್ಸ್. ಇನ್ನೊಂದು, ಬುಲೆಟ್ ಇರ್ಲಿ RC ಇರ್ಲಿ, ಯಾವ ಗಾಡಿನಲ್ಲಿ ಇವತ್ತವರೆಗೂ ಬುಲೆಟ್ ಅಲ್ಲಿ ₹1 ಖರ್ಚಿಂತ ಯಾರು ಹೇಳಿಲ್ಲ ಸರ್. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಓನರ್ ನಂಬರ್ ಹೇಳ್ಬೋದಾ ಸರ್? ನಮ್ಮ ಓನರ್ ನಂಬರ್ ಬಂದು 9008887794. ಇದು ನಮ್ಮ ಓನರ್ ನಂಬರ್. ನಾವಿಲ್ಲ ಅಂದ್ರೂ ನಮ್ಮ ಓನರ್ ಇರ್ತಾರೆ. ವೀಕ್ಷಕರೇ, ಅಡ್ರೆಸ್ ಏನು ZA ಮೋಟಾರ್ಸ್ ಇದೆ, ಅದ್ರ ನಂಬರ್ ಈಗ ಹೇಳಿದೀವಿ. ಯಾರಿಗಾದ್ರೂ ಏನಾದ್ರು ಅನುಮಾನ ಇತ್ತು, ಡೌಟ್ ಇತ್ತು, ಮಾಡ್ಕೊಂಡು ಕೇಳ್ಕೊಳ್ಳಿ ಸರ್. ಕಾಲ್ ಮಾಡಿ ನೀವು ಈ ಅಂಗಡಿಗೆ ಬರ್ಬೋದು ಅಂತ ಹೇಳ್ತಾ ಸರ್ ನೆಕ್ಸ್ಟ್ ಬಂದು 2017 ಮಾಡಲು ಕ್ಲಾಸಿಕ್. ಇದನ್ನು ನೋಡ್ಬೋದು ನೀವು ಗಾಡಿ ಹೆಂಗಿದೆ ಅಂತ. ಇದು ಶೋರೂಮ್ ಇಂದ 22,000 ಓಡಿದೆ ಸರ್. ಇದು 17 ಗಾಡಿ ನೋಡ್ಬೋದು, ಟೈರ್ ಹೆಂಗಿದೆ ಅಂತ. ಇನ್ನೂವರೆಗೂ ಟೈರ್ ಅದೇ, ಶೋರೂಮ್ ಟೈರ್ ಇರೋದು ಸರ್. ಇದು ಬೆಲೆ ಬಂದು 170 ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. 1,70,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಸರ್. ಇನ್ನೊಂದು ಬಂದು 2017 ಮಾಡಲು. ಇದನ್ನು ಕೆಲವ್ರು ಏನಕ್ಕಂದ್ರೆ ಇಷ್ಟು ಬ್ಲಾಕ್ ಇಟ್ಕೊಂಡಿದಾರಲ್ಲ ಅಂತ ಕೇಳ್ತಾರೆ. ಇಲ್ಲಿ ಬ್ಲಾಕ್ ಏನಕ್ಕಂದ್ರೆ ಎಲ್ಲಾ ಬ್ಲಾಕ್ ಲವರ್ ಬರೋದು. ಬುಲೆಟ್ ಕ್ಲಾಸಿಕ್ ಅಲ್ಲಿ ಫಸ್ಟ್ ಕೇಳೋದೆ ಬ್ಲಾಕ್. ಇದ್ರಲ್ಲೂ ನೋಡ್ಬೋದು ಫ್ರಂಟ್ ಅಂಡ್ ಬ್ಯಾಕ್ ಎರಡು ಹೊಸ ಟೈರ್ ಸರ್. ಎಲ್ಲ ಗಾಡಿದು ಹೊಸ ಟೈರ್ ಸರ್. ಏನಕ್ಕಂದ್ರೆ ಸರ್, ಇಲ್ಲಿ ನಮ್ಮ ZA ಮೋಟರ್ಸ್ ಅಲ್ಲಿ ಅವ್ರು ತಗೊಂಡೋಗಿ ಕಸ್ಟಮರ್ಸ್ ₹1 ಏನ್ ಮಾಡೋಂಗಿರಲ್ಲ, ಖರ್ಚು ಮಾಡಬಾರ್ದು. ಶೋರೂಮ್ ಇಂದ ಅವ್ರು ಹೆಂಗೆ ಹಿಂಗ್ ಆಚೆ ಕಡೆ ತಗೊಂಡೋಗ್ತಾರ ಹಂಗೆ ಓಡಿಸ್ಬೇಕು. ಇನ್ನೂವರೆಗೂ ನಮ್ ಕಸ್ಟಮರ್ ಇಲ್ಲಿ ಸರ್ ಯೂಟ್ಯೂಬ್ ಇಂದನೂ ಬರ್ತಾರೆ, ನಿಮ್ ಚಾನೆಲ್ ಇಂದನೂ ಬರ್ತಾ ಇರ್ತಾರೆ. ಬಂದ್ರು ಇನ್ನೂವರೆಗೂ ಯಾರು ಕಂಪ್ಲೇಂಟ್ ಇದೆ ಅಂತ ಯಾರು ಹೇಳಿಲ್ಲ ಸರ್. ಏನ್ ಬೆಲೆ ಹೇಳ್ತಾ ಇದಾರೆ ನಮ್ ಕಸ್ಟಮರ್ ಸರ್? ಇದು ಬಂದು ₹1,68,000 ಹೇಳ್ತೀವಿ. 68 ಮಾಡ್ಬೋದಾ ಸರ್? ಇನ್ನೂ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಈಗ RS ಹೋಗಕ್ ಮುಂಚೆ ನಮ್ಗೆ ಹೇಳಿ, ಯಮಹಾ ಏರಾಕ್ಸ್ ಸರ್. ಇದು ಏರಾಕ್ಸ್ 155cc. ಇದು ಮೂಪೆಡ್ ಅಲ್ಲಿ ಟಾಪ್ ಎಂಡ್ ಮಾಡಲ್. ಇದನ್ನ ನೋಡ್ಬೋದು ಗಾಡಿ ಹೆಂಗಿದೆ ಅಂತಾನು ನೋಡ್ಬೋದು. ಎಲ್ಲ ಖುಷಿ ಆಗ್ಬಿಡ್ತಾರೆ ಸರ್. ಟೈರ್ ಎಷ್ಟಿದೆ? 140 ಇದೆಯಾ ಸರ್? ದೊಡ್ಡ ಟೈರ್ ಬರೋದು ಇದಕ್ಕೆ. ಅಪ್ರೆಲ್ಲಾ ಗಿಂತಾನು ದೊಡ್ಡ ಟೈರ್ ಬರೋದು ಇದು. ಅಪ್ರೆಲ್ಲಾ ಬಿಟ್ಟು ಹೊಡೆದಿರೋ ಗಾಡಿ. ನಮ್ಮ ಯಾವ ದೊಡ್ಡ ಬೈಕ್ ಯಮಹಾ R15 V3 ಇದೆಯಲ್ಲ, ಆ ಇಂಜಿನ್ ಕುತ್ಕೊಂಡಿರೋದು ಇದಕ್ಕೆ. ಹೌದಾ? ನೋಡಿ ನೀವು ಗಾಡಿ ಹೆಂಗಿದೆ ಅಂತ. ಯಾವ ಮಾಡಲ್ ಇದು ಸರ್? ಇದು ಬಂದು 23 ಮಾಡಲು ಸರ್. ಇದು ಏನ್ ಸರ್? 1 2 3 4 ಫ್ಯಾನ್ಸಿ ನಂಬರ್ 4231. ಆದ್ರೆ ನಂಬರ್ ಸ್ವಲ್ಪ ಇದಾಗ್ಬಿಡ್ತಿದೆ, ಗಾಡಿ ಫ್ಯಾನ್ಸಿ ನಂಬರ್ ಆಗ್ಬಿಡ್ತಿತ್ತು. ಏನ್ ಮಾಡಲ್, ಏನ್ ಪ್ರೈಸ್ ಸರ್? ಇದು ಬಂದು 2023 ಮಾಡಲು ಸರ್. ಇದು ಹೋದ್ ವರ್ಷದ, ಇನ್ನು 1 ಇಯರ್ ಆಗಿಲ್ಲ ಸರ್ ಗಾಡಿಗೆ. ಜಸ್ಟ್ ಶೋರೂಮ್ ಇಂದ ಇನ್ನೂವರೆಗೂ 4,000 ಓಡಿದೆ. ಹೌದಾ? ಓಕೆ. 4,000 ಓಡಿದೆ. ಇದು ಬೆಲೆ ಬಂದಿ ಸರ್ ₹1,75,000 ಹೇಳ್ತಾ ಇದೀವಿ. 1,75,000 ಅವ್ರಿಗೆ ಫೈನಲ್ ಅಂದ್ರು ಸರ್. ನಿಮ್ ಚಾನೆಲ್ ಇಂದ ಯಾರಾದ್ರೂ ಬರ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ಲಿ, ಯಾರಾದ್ರೂ ಬರ್ಲಿ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಇನ್ನ ಕೂತ್ಕೊಂಡು ಮಾತುಕತೆ ಮಾಡ್ಬೋದು ಸರ್. ಅದು ಫಿಕ್ಸ್ ಅಂತ ಕೆಲವರು ಏನ್ ಮಾಡ್ತಾರೆ, ರೈಟ್ ಗಳು ಜಾಸ್ತಿ ಇದೆ 170 180 ಅಂದ್ರೆ ನಾವು ಶೋರೂಮ್ ಹೋಗ್ಬೋದು, ಶೋರೂಮ್ ಅಲ್ಲಿ ತಗೋಬಹುದು. ಅದು ಮೈಂಡ್ ಇಂದ ತೆಗ್ಬಿಡಿ ಸರ್. ನಿಮ್ಗೆ ಬರ್ರಿ, ಗಾಡಿ ನೋಡಿ, ಓಡಿಸಿ, ಇಷ್ಟ ಮಾಡ್ಕೊಳ್ಳಿ, ಅದಾದ್ಮೇಲೆ ಮಾತಾಡೋಣ. ಇದು ಏನು ಬೂಟ್ ಸರ್? ಅದು ನಿಮ್ಗೆ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ.
ನಿಮ್ಗೆ ಮೀಟರ್ ತೋರಿಸ್ಕೊಂತೀನಿ, ಮೀಟರ್ ನೋಡ್ಕೊಳ್ಳಿ. ಇದು ಡಿಜಿಟಲ್ ಮೀಟರ್. ಇದು ಶೋರೂಮ್ ಎಷ್ಟೇ ಇದೆಯಾ? ಶೋರೂಮ್ ಸರ್, ಯಾವ ಶೋರೂಮ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಓ, ಇಲ್ಲೇ ಕಂಟ್ರೋಲ್ ಇದೆಯಾ? ಇಲ್ಲೇ ಇದೆ ಸರ್. ನೋಡಿ 4000 ಓಡಿರೋದು ಗಾಡಿ ಸರ್. ಇದು ಯಾರು ಮೀಟರ್ ಗ್ಯಾರಂಟಿ ಕೊಡಲ್ಲ. ಅಂದ್ರೆ ಇನ್ನ 3-5 ವರ್ಷ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅದೆಲ್ಲ ಇರುತ್ತೆ ಸರ್. ಇನ್ನು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರೋದು ಇದ್ರಲ್ಲಿ, ಇನ್ನು ಫಸ್ಟ್ ಪಾರ್ಟಿ ಇರೋದು. ಇನ್ನು ನಿಮ್ಗೆ 4 ಇಯರ್ಸ್ ಇನ್ನು ಇನ್ಶೂರೆನ್ಸ್ ಇದೆ ಇದಕ್ಕೆ. ಫ್ರೀ ಸರ್ವಿಸ್ ಇನ್ನ ಇರುತ್ತೆ ಹಂಗಾದ್ರೆ ಸರ್. ಫ್ರೀ ಸರ್ವಿಸ್ ಅಂದ್ರೆ 4000 ಓಡಿದೆ. ಅವರು ಶೋರೂಮ್ ಅಲ್ಲಿ ಹೆಂಗಂದ್ರೆ ಅವರು ಡೇಟ್ ಪ್ರಕಾರ ಹೇಳೋದು. ಇವಾಗ ನೀವು ಈ ಡೇಟ್ ಇಂದ ಮುಂಚೆ ಬಿಟ್ರೆ ನಿಮ್ಗೆ ಫ್ರೀ ಸರ್ವಿಸ್ ಇರುತ್ತೆ. ಆ ಡೇಟ್ ಆದ್ಮೇಲೆ ಸರ್ವಿಸ್ ಅದು ಪೇಡ್ ಸರ್ವಿಸ್ ಬರೋದು. ಬರೀ ನಿಮ್ಗೆ ಶೋರೂಮ್ ಇಂದ ಕೊಡೋದೇ 4 ಸರ್ವಿಸ್. ತೋರಿಸ್ತೀರಾ ಹಿಂದ್ಗಡೆ ಸೀಟ್ ಎತ್ತಿದೆ ಸರ್? ಇದು ಸೀಟ್ ಇಲ್ಲೇ ಇದೆ ನೋಡಿ, ಲಾಕು. ಕೆಲವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಕೆಲವರು ಹುಡುಕ್ತಾ ಇರ್ತಾರೆ. ಇದು ಫ್ಯೂಲ್, ಇದು ಪೆಟ್ರೋಲ್ ಕ್ಯಾಪ್ ಓಪನ್ ಆಗಿದೆ. ಇದು E20. ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಇಲ್ಲೇ ಬರುತ್ತೆ ಸರ್ ನಿಮ್ಗೆ. E20 ಎಥನಾಲ್ ಪೆಟ್ರೋಲ್. ಇದು ಬಂದು ಸೀಟ್ ಡಿಕ್ಕಿ ಚೆನ್ನಾಗಿದೆ. ಇದ್ರಲ್ಲಿ ನೀವು ಒಂದ್ ಬ್ಯಾಗು, ಒಂದ್ ಫುಲ್ ಹೆಲ್ಮೆಟ್ ಆರಾಮಾಗಿ ಇಟ್ಕೊಬಹುದು. ನೋಡ್ಬೋದು ನೀವು. ವಾಟರ್ ಪ್ರೂಫ್, ವಾಟರ್ ಲೀಕೇಜ್ ಸರ್. ವಾಟರ್ ಲೀಕೇಜ್ ಇಲ್ಲಿದೆ ನೋಡಿ ಸರ್. ನೀವು ಗಾಡಿ ವಾಷಿಂಗ್ ಮಾಡ್ತೀರಾ, ಡಿಕ್ಕಿನಲ್ಲೇ ನೀರ್ ಇಟ್ಬಿಡತ್ತೆ. ಅಯ್ಯೋ ನೀರ್ ಹೋಗಲ್ಲ, ಬಟ್ಟೆಯಿಂದ ಸ್ಪಂಚಿಂದ ತೆಗಿಬೇಕು ಅಂತ ಎಲ್ಲರೂ ಯೋಚನೆ ಮಾಡೋದು. ಅದಕ್ಕೋಸ್ಕರ ಒಂದ್ ಇದು ಕೊಟ್ಟಿದ್ದಾನೆ. ಅದ್ ಲಬ್ಬರ್ ತೆಗ್ಬಿಟ್ರೆ ನೀರೆಲ್ಲ ಆಚೆಗಡೆ ಹೋಗ್ಬಿಡ್ರೆ ಡ್ರೈ ಆಗ್ಬಿಡತ್ತೆ. ಅದು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದಾನೆ ಅವನು. ಸೂಪರ್ ಸರ್. ಸರ್ ನೆಕ್ಸ್ಟ್ RS 200 ಸರ್. ಬರ್ರಿ RS 200. ಇದು ನಿಮ್ಗೆ ಸರ್ ಸ್ಪೋರ್ಟ್ಸ್ ಎಡಿಷನ್. ಇದೂನು ಕೆಲವರು ಹುಡುಗರಿಗೆ RS ಹುಡುಕ್ತಾ ಇರ್ತಾರೆ, ಯಾರಿಗೂ RS ಬೇಗ ಸಿಗಲ್ಲ. ಇದು ನಿಮ್ಗೆ ಇಲ್ಲಿ ನಿಂತ್ಕೊಂಡಿರೋದು ಗಾಡಿ, ವೈಟ್ ಅಂಡ್ ಬ್ಲೂ. ನೋಡ್ಬೋದು ಗಾಡಿ ಎಷ್ಟು ನೀಟ್ನೆಸ್ ಆಗಿದೆ ಅಂತ ಸರ್. 2017 ಮಾಡಲು ಸಿಂಗಲ್ ಹ್ಯಾಂಡ್ ಯೂಸಿಂಗ್ ಸರ್. ಇನ್ನೂವರೆಗೂ ನೋಡ್ಕೊಳ್ಳಿ. ಟೈರ್ 2 ಫ್ರೆಶ್ ಇರೋದು, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಡ್ಯುಯಲ್ ಚಾನೆಲ್ ABS. ಇದು ಗಾಡಿ ಹೆಂಗಿದೆ ಅಂತ ನೀವು ನೋಡ್ಬೋದು. ಇದಕ್ಕೂ ನಿಮ್ಗೆ ಸರ್ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗ್ಬಿಡತ್ತೆ. ಸೊ ಈಗ ಟೆಸ್ಟ್ ಡ್ರೈವ್ ಮಾಡ್ಬೇಕು ನಾನು ಬಂದು ಸರ್ ಅವ್ರಿಗೆ ಕೊಡ್ತೀರಾ? ಹಾ ಸರ್, ನೀವು ಬರ್ರಿ, ಇವಾಗಲೇ ನಿಮ್ಗೆ ಟೆಸ್ಟ್ ಡ್ರೈವಿಂಗ್ ನಾವು ಕೊಡ್ತೀವಿ. ಫಸ್ಟ್ ಟೆಸ್ಟ್ ಡ್ರೈವಿಂಗ್ ಆಮೇಲೆ ಮಾತಾಡೋದು. ಏನ್ ಬೆಲೆ ಹೇಳ್ತಾ ಇದ್ದೀರಾ ಸರ್? ಇದು ಬೆಲೆ ಬಂದು 1,500 ಹೇಳ್ತಾ ಇದೀನಿ ಸರ್. 1,05,000 ರೂಪಾಯಿ. ನಿಮ್ ಚಾನೆಲ್ ನಿಂದ ಬಂದ್ರೆ ಸರ್ ನೆಗೆಶಿಯಬಲ್ ಮಾಡೋ ಜವಾಬ್ದಾರಿ, ಇದ್ರಲ್ಲೂ ನೆಗೆಶಿಯಬಲ್ ಮಾಡಿಸ್ಕೊಡ್ತೀನಿ. ಅದು ಫಿಕ್ಸ್ ಅಂತ ನಾವು ಯಾವ ಗಾಡಿಗೂ ಹೇಳಲ್ಲ. ಸರ್ ಇನ್ನೊಂದು ಬಂದು ಎಲ್ಲಾರು ಹುಡುಕ್ತಾ ಇರ್ತಾರೆ ಅವಿನಿಸ್ ಸಿಗಲ್ಲ ಅಂತ. ಇಲ್ಲಿ ನಿಂತ್ಕೊಂಡಿದೆ ಸರ್. 2022 ಮಾಡಲು ಅವಿನಿಸ್. ಇದು ಸುಜುಕಿ ಅವಿನಿಸ್. ಇದು ನೋಡ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ನೋಡ್ಬೋದು. ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ. ಅವ್ರು ಬಂದ್ರಿ ಫಸ್ಟ್ ಗಾಡಿ ಟೆಸ್ಟಿಂಗ್ ತಗೊಳ್ಳಿ. ಟೆಸ್ಟ್ ಆದ್ಮೇಲೆ ನಮ್ಮ ಹತ್ರ ಸಕ್ಕತ್ತಾಗಿದೆ ಸರ್. ಇದು ಡಬಲ್ ಕಲರ್ ಬರೋದು. ಇದು ನಿಮ್ಗೆ ಬ್ಲಾಕ್ ವಿತ್ ಗ್ರೇ ಬರೋದು. ಇದು ಡ್ಯುಯಲ್ ಕಾಂಬಿನೇಷನ್, ಬ್ಲಾಕ್ ವಿತ್ ಗ್ರೇ ಪ್ಲಸ್ LED ಲೈಟ್ಸ್ ಬರುತ್ತೆ. ಬ್ಲೂಟೂತ್ ಅಡಿಷನ್. ಇದು ನಿಮ್ಗೆ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ ಬರೋದು. ಇದು ಇದ್ರಲ್ಲೂ ನಿಮ್ಗೆ ವೆರೈಟಿ ಇದೆ. ನಿಮ್ಗೆ ಮ್ಯಾಗ್ವಿಲ್ ಅಲ್ಲಿ 3 ಟೈಪ್ಸ್ ಇರೋದು. ಒಂದು ಡ್ರಮ್ ಇದೆ, ಇನ್ನೊಂದು ಬಂದು ಮ್ಯಾಗ್ವಿಲ್ ಕಾಂಬಿ ಬ್ರೇಕ್ ಇದೆ. ಇದು ಡಿಸ್ಕ್ ಬ್ರೇಕ್. ಏನ್ ಬೆಲೆ ಹೇಳ್ತಾ ಇದೀರಾ ಸರ್? ಇದು ಬೆಲೆ ಬಂದು 88 ಹೇಳ್ತಾ ಇದೀನಿ ಸರ್. 88,000 ಹೇಳ್ತಾ ಇದೀನಿ. 88,000. 88,000 ರೂಪಾಯಿ ಹೇಳ್ತಾ ಇದೀನಿ ಸರ್. ನಿಮ್ ಚಾನೆಲ್ ನಿಂದ ಯಾರಾದ್ರೂ ಬಂದು ನೆಗೆಶಿಯಬಲ್ ಕೊಡೋ ಜವಾಬ್ದಾರಿ ನಮ್ದು. ನೆಗೆಶಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಈಗ ಯಾವುದೇ ಮೊಬೈಲ್ ತಗೋಬೇಕು ಅಂದ್ರೆ 1 ಲಕ್ಷ ಕೊಡ್ಬೇಕು. ಈಗ 88,000 ಆರಾಮ್ ತಗೋಬಹುದು. ಶೋರೂಮ್ ಎಷ್ಟಿದೆ ಸರ್? ಇದು 1,30,000 ರೂಪಾಯಿ ಇದೆ. ನೀವು ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಇನ್ನ ನನ್ನ ಪ್ರಕಾರ ಈ ಶೋರೂಮ್ ಅಲ್ಲಿ ಚೆನ್ನಾಗಿ ಹೇಳ್ತಾ ಇದಾರೆ. ಸೊ ಆರಾಮಾಗಿ ನೀವು ಮಾಡ್ತಾರೆ. ನಾವು ಇನ್ನೊಂದು ಹೇಳ್ಬಿಡ್ತೀನಿ, ಕೆಲವ್ರಿಗೆ ಡೌಟ್ ಇರತ್ತೆ. ಇಲ್ಲಿ ಬರೀ ಮಾತುಕತೆ ಇರಲ್ಲ ಸರ್. ಮಾತುಕತೆ ನಮ್ಮ ಹತ್ರ ಇರಲ್ಲ ಸರ್. ನೀವು ಬರ್ರಿ, ಗಾಡಿ ನೋಡಿ, ಗಾಡಿ ಇಷ್ಟ ಆಗಿದೆ ಮಾತಾಡೋಣ. ಕಷ್ಟ ಆಗಿದ್ದ ಬೇರೆ ಗಾಡಿ ತರ್ಸೋಣ. ಅದು ಇಷ್ಟ ಆಗಿಲ್ಲ ಅಂದ್ರೆ ಸರ್ ಏನಿಲ್ಲ, ಅವ್ರಿಗೆ ಒಂದು ಟೀ ಕೊಡಿಸ್ಬಿಟ್ಟು ನಾವು ಕಳಿಸ್ಬಿಟ್ಟು ತಗೊಳ್ದೇ ಇದ್ರು ನಮ್ಗೆ ಇದ್ದಿಲ್ಲ. ಏನಂದ್ರೆ ನಾವು ಬೇಡ ಮಾಡ್ಕೊಳಲ್ಲ ಸರ್. ಏನಂದ್ರೆ ಅವ್ರ ಕಸ್ಟಮರ್, ಅವ್ರು ಬಂದ್ಲಿ, ಅವ್ರ ಹಕ್ಕಿದೆ, ಕಾಸು ಕೊಡ್ತಾರ ಸರ್. ಫ್ರೀ ಏನ್ ತಗೊಂತಲ್ಲ. ನಮ್ಮ ಹತ್ರನು ಏನಿಲ್ಲ. ಫಸ್ಟ್ ಟೆಸ್ಟಿಂಗ್ ತಗೊಳ್ಳಿ, ಅದಾದ್ಮೇಲೆ ಅವರು ಮಾತಾಡ್ಲಿ ನಮ್ಮ ಹತ್ರ. ಸೊ ವೀಕ್ಷಕರ, ಇದಾಗಿತ್ತು ಇಷ್ಟು ಗಾಡಿಗಳ ಮಾಹಿತಿ. ಹಾಗೂ ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೈಲೇಜ್ ಗಾಡಿಗಳನ್ನ ತೋರಿಸಿದೀನಿ. ಆ ಲಿಂಕ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಚಾನಲ್ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ಬೋದು. ನಿಮ್ಗೆ ಇನ್ಯಾವ ತರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮ್ಮನ್ನ ಕೇಳ್ಬೋದು. ಹಾಗೂ ಫೈನಲ್ ಅಲ್ಲಿ ಇನ್ನೊಂದು ಚೆಸ್ಟ್ನಟ್ ಕಲರ್, ಇದು ಫುಲ್ ಫೇಮಸ್ ಇರೋದು ಗಾಡಿ. ನೋಡ್ಬೋದು ನೀವು ಗಾಡಿ ಎಷ್ಟು ನೀಟ್ನೆಸ್ ಆಗಿದೆ ಅಂತ ನೀವು ನೋಡ್ಬೋದು. ಸುತ್ತಮುತ್ತ ಗಾಡಿಗಳು ಇದನ್ನೇ ನೋಡೋ ತರ ಇದೆ. ಹಾ ಸರ್. ಏನಂದ್ರೆ ಈ ಕಲರ್ ಅದಕ್ಕೋಸ್ಕರನೇ ಆಚೆಗಡೆ ಇದು ಮಾಡಿರೋದು. ಫಸ್ಟ್ ಎಲ್ಲ ಕಂಡ್ಬಿಟ್ಟು ಇದಕ್ಕೆ ಹೋಗೋದು. ಏನ್ ಮಾಡಲ್ ಏನ್ ಪ್ರೈಸ್ ಸರ್? ಇದು 2018 ಮಾಡಲ್ ಸರ್. ಇದು 2018 ಮಾಡಲ್. ಇದು ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್? ಇದು ಬಂದು 180 ಹೇಳ್ತಾ ಇದೀನಿ ಸರ್. ಇದಕ್ಕೆ ನಿಮ್ಗೆ ಏನಿಲ್ಲ ಸರ್, ಬರೀ ತಗೊಂಡೋಗಿ ಓಡಿಸಿ ಅಷ್ಟೇ ನಮ್ದಿರೋದು. ಅದು ಬಿಟ್ಟು ಏನ್ ಮಾಡೋಂಗಿರಲ್ಲ. ಸೂಪರ್.
180 ಹೇಳ್ತಾ ಇದೀನಿ ಸರ್. ನಿಮ್ ಚಾನಲ್ ಇಂದ 1,80,000 ರೂಪಾಯಿ ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ, ಹಾ. ನೆಗೆಶಿಬಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಸೂಪರ್ ಸರ್. ಈಗ ನಮ್ಮ ವೀಕ್ಷಕರು ಸುಮಾರು ಯಾವ್ದಾದ್ರು ಅವ್ರಿಗೆ ಬೇಕಾಗಿರೋ ಪರ್ಟಿಕ್ಯುಲರ್ ಮಾಡಲ್ ಕೇಳ್ತಾರೆ, ತರ್ಸ್ಕೊಡ್ತೀರಲ್ವಾ? ಹಾ ಸರ್, ಅವ್ರಿಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಬೇಕಂದ್ರು ಅವ್ರದ್ದು ತರ್ಸೋಣ, ಹಾ. ಮೂಪೇಟಲ್ಲಿ ಬೇಕಂದ್ರು ಅದು ತರ್ಸ್ಕೊಡ್ತೀವಿ. ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ಬೇರೆಯಿಂದ ಅರೇಂಜ್ ಮಾಡಿ ಅವ್ರಿಗೆ ಕೊಡ್ತೀವಿ ಸರ್. ಸೊ ಇದಾಗಿತ್ತು ವೀಕ್ಷಕರ ಇವತ್ತಿನ ವಿಶೇಷತೆ. ಹಾಗೂ ಎಂದಿನಂತೆ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಲೈಕ್ ಮಾಡಿ, ನಮ್ಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸರ್ ಈಗ ನಮ್ಮ ಕಸ್ಟಮರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಎಲ್ಲಿ ಬರಬೇಕು, ಯಾವ ತರ ಅಡ್ರೆಸ್? ಸರ್ ಇದು ಅವ್ರಿಗೆ ಏನ್ ಇದ್ ಮಾಡಂಗ್ ಇರಲ್ಲ ಸರ್. ನಿಯರ್ ಬರೀ KR ಮಾರ್ಕೆಟ್ ಹತ್ರ ಬರ್ಲಿ ಸಾಕು. KR ಮಾರ್ಕೆಟ್ ಹತ್ರ ಬಂದು ಒಂದು ಫೋನ್ ಮಾಡ್ಲಿ, ಹಾ. ತಕ್ಷಣ ನೀವು ಅವ್ರಿಗೆ ಲೊಕೇಶನ್ ಕಳಿಸ್ತೀವಿ. ಲೊಕೇಶನ್ ಆಗಿಲ್ಲ ಅಂದ್ರೆ ಸರ್ ಮುಂದೆ ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಂಡ್ ಬರ್ತೀವಿ ಸರ್. Okay. ಅವ್ರಿಗೆ ಇನ್ನೊಂದ್ ಏನಂದ್ರೆ ಇಲ್ಲಿ ಮಿನರ್ವಾ ಸರ್ಕಲ್ ಇದೆ, ಹಾ. ಇಲ್ಲಿ ಸಜನ್ವಾ, ಇಲ್ಲಿ ಮಿನರ್ವಾ ಲೆಫ್ಟ್ ಸೈಡ್, ಇಲ್ಲಿ ಸಜನ್ವಾ ಸರ್ಕಲ್. ನೀವ್ ಎಲ್ ಸರ್ಕಲ್ ಆಗಿ ಬಂದ್ರು ಇಲ್ಲಿ ಸುಬ್ರಭಾತ ಹೋಟೆಲ್ ಕೇಳಿ, ಹಾ. ಅವ್ರೆಲ್ಲ ಇಲ್ಲಿ ಹೇಳ್ಬಿಡ್ತಾರೆ. ಅದನ್ನ ಇಲ್ಲ ಅಂದ್ರೆ ಇಲ್ಲಿ ಹಳೆ ಹೋಟ್ಲು ಅಂತಿದೆ ಸರ್, NMH ಹೋಟ್ಲ್ ಅಂತ. ಯಾರಿಗಾದ್ರು ಇದ್ರಲ್ಲಿ ಯಾರಿಗಾದ್ರು ಕೇಳಿ ಅವ್ರು ಹೇಳ್ಬಿಡ್ತಾರೆ NMH ಇಲ್ಲಿ. ಇಲ್ಲಿ ಬಂದು ನಮ್ಗೆ ಒಂದು ಫೋನ್ ಮಾಡ್ಲಿ, ಮುಂದೆ ಹೋಗ್ಬಿಟ್ಟು ನಮ್ಗೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಮ್ದು. ಸೂಪರ್ ಸರ್, ಥ್ಯಾಂಕ್ ಯು. ಇನ್ನೊಂದು ನಿಮ್ಗೆ ನಂಬರ್ ಪ್ಲಸ್ ನಿಮ್ಗೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಡು ಬರ್ಬೋದು ಸರ್. ಥ್ಯಾಂಕ್ ಯು.